ಪಾರ್ಟಿಗೆ ಹೋದಾಗ ಅವಳಿಗೆ ಹೊಡೆದವರು ಯಾರು? ಅವಳು ಕೇಳಿದರೆ ಬಾಯಿ ಬಿಡುತ್ತಿಲ್ಲ. ಅದನ್ನು ಕಂಡುಹಿಡಿಬೇಕು. ಅವರನ್ನು ಪತ್ತೆ ಹಚ್ಚಲು ಸೋಲುತ್ತಿರುವೆನಲ್ಲ. ಇದು ನಡೆದು 1 ತಿಂಗಳೇ ಕಳೆದು ಹೋಗಿತ್ತು. ಅವಳು ಕಾಲೇಜ್ ಮನೆ ಎಂದು ತಿರುಗುತ್ತಿದ್ದಳು. ಹೀಗೆ ದಿನ ಕಳೆಯುತ್ತಿರುವಾಗ, ರೀ, ನಾನೊಂದು ನಿಮ್ಮಲ್ಲಿ ಕೇಳಲ್ಲ ಎಂದು ಕೇಳಿದಳು. ಹಾಂ, ಕೇಳು. ಅದು ನನ್ನ ಫ್ರೆಂಡ್ ಒಬ್ಬರನ್ನ ಸ್ವಲ್ಪ ದಿನಗಳ ಕಾಲ ನಮ್ಮ ಮನೆಯಲ್ಲಿ ಉಳಿಯಲು ಅನುಮತಿ ಕೊಡ್ತೀರಾ? ಅಷ್ಟೇನಾ? ಯಾರು ಅವರು? ನಂದೇನು ಅಭ್ಯಂತರ ಇಲ್ಲ. ಅಪ್ಪ ಅಮ್ಮನಲ್ಲಿ ಕೇಳಿದ್ದೀಯಾ ಎಂದು ಕೇಳಿದೆ. ಕೇಳಿದ್ದೀನಿ. ನಿಮ್ಮನ್ನು ಒಂದು ಮಾತು ಕೇಳಿ ಮುಂದುವರಿಯುವ ಅಂತ ಸ್ವಲ್ಪ ಅಂಜಿಕೆಯಲ್ಲಿ ಕೇಳಿದಳು. ಸರಿ ಆಯಿತು ಎಂದು ಹೇಳಿದೆ. ಆದರೆ ಯಾರು ಎಂದು ಕೇಳಲು ಮರೆತೆ. ನಾನು ಮಾಡಿದ ಅತಿ ದೊಡ್ಡ ತಪ್ಪು ಇದೆ. ನಾಳೆ ಅವರು ಬರುತ್ತಾರೆ. ಪ್ಲೀಸ್, ಅವರು ಬಂದಾಗ ಏನು ಹೇಳಬೇಡಿ. ಹಾಂ ಎಂದು ಹೇಳಿ ಕಳಿಸಿದೆ. ರೀ, ನೀವು ಎಲ್ಲಿ ಹೋಗ್ಬಿಡಿ. ನನ್ನ ಫ್ರೆಂಡ್ ಬರೋ ಹೊತ್ತಾಯಿತು. ನೀವು ಇರಿ. ಎಲ್ಲೂ ಹೋಗಲ್ಲ ಆಯಿತಾ? ಅಬ್ಬಾ, ನಿನ್ನೆಯಿಂದ ಸಂಭ್ರಮಾಚರಣೆ ನೋಡೋಕ್ಕೆ ಆಗ್ತಾ ಇಲ್ಲ. ಇವಳು ಈ ಥರ ಮಾಡ್ತಾ ಇದ್ದಾಳೆ. ಬೆಳಿಗ್ಗೆಯಿಂದ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಯಪ್ಪ ಭಗವಂತ. ಈಗ ಬರುತ್ತಿರುವುದು ಯಾರು ತಂದೆ? ಅಷ್ಟರಲ್ಲಿ ಹೊರಗಡೆ ಬೈಕ್ ಶಬ್ದ ಕೇಳಿಸಿತು. ಯಾರಪ್ಪ ಇದು? ನಾನು ಹುಡುಗಿ ಅಂತ ಮಾಡಿದ್ದೆ. ನೋಡಿದರೆ ಬುಲೆಟ್ ಶಬ್ದ. ಯಾರಿರಬಹುದು? ನಾನು ಯೋಚಿಸುವುದರಲ್ಲಿ ಇದೇ ನನ್ನ ಹೆಂಡತಿ ಹೊರ ಹೋಗಿದ್ದು ನೋಡಿ ನಾನು ಅವಳ ಹಿಂದೆ ಹೋದೆ. ನಾನು ಹೊರ ಹೋಗೋ ಅಷ್ಟರಲ್ಲಿ ಇವಳು ಅವರನ್ನು ತಬ್ಬಿದಳು. ನನಗೆ ಒಂದು ಕ್ಷಣ ಅದೇನೋ ಹೇಳ್ತಾರಲ್ಲ, ಭೂಮಿಯೇ ಬಾಯಿ ತೆರೆದು ನನ್ನ ನುಂಗಬಾರದೆ ಅಂತ ಹಾಗಾಗಿದ್ದು ಸತ್ಯ. ನಾನು ಇದ್ದಲ್ಲಿ ಅವನನ್ನು ಕರೆತಂದಳು. ರೀ, ಮೀಟ್ ಆಯು. ಇವಳು ಹೀಗೆ ಹೇಳಿದ ಇದ್ದರೆ ಇಲ್ಲಿ ನನ್ನ ಹಾರ್ಟ್ ಬೀಟ್ 100ರ ಗಡಿ ದಾಟಿರಬಹುದಾ ಗೊತ್ತಿಲ್ಲ. ಒಟ್ಟು ಈ ಹುಡುಗಿ ನನ್ನ ಅದೇನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾಳೋ. ಸುಮ್ಮನೆ ಇರೆ, ನನ್ನ ಪರಿಚಯ ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಅವ ಹೇಳಿದ. ಹಾಯ್ ಸರ್, ನಾನು ಇವಳ ಬಾಯ್ ಫ್ರೆಂಡ್. ನನಗೆ ಒಮ್ಮೆಲೆ ಶಾಕ್. ನಾನು ಇನ್ನೇನು ಮಾತನಾಡಬೇಕು. ಅವನನ್ನು ಎಳೆದೊಯ್ದಳು. ಅವರ ಹಿಂದೆ ಓಡಿದೆ. ಯಾರಿವನು? ಅವನನ್ನು ಸೀದಾ ಅವನ ಕೋಣೆಗೆ ಕರೆದುಕೊಂಡು ಹೋಗಿ ಫ್ರೆಶ್ ಆಗಲು ತಿಳಿಸಿದಳು. ಉಫ್, ಜೀವ ಬಂದಂಗೆ ಆಯಿತು. ಅವನ ಜೊತೆ ಹೆಚ್ಚು ಹೊತ್ತು ಕಳೆಯಲಿಲ್ಲವಲ್ಲ ಅದಕ್ಕೆ. ರೀ, ಅದು ಅವನು ನನ್ನ ಫ್ರೆಂಡ್ ಸೂರ್ಯ ಅಂತ ಎಂದು ನನ್ನಲ್ಲಿ ಹೇಳಿದಳು. ನಾನು ಏನು ಮಾತಾಡದೆ ಹೊರ ನಡೆದು ಬಿಟ್ಟೆ. ಅಂದಿನ ದಿನ ಅವನು ಅವಳನ್ನು ನಗಿಸುವುದು, ಅವರಿಬ್ಬರ ಮಾತುಕತೆಗಳೆಲ್ಲ ಸಮಯ ಕಳೆದರು. ಸ್ವಲ್ಪನಾದರೂ ನನಗೆ ಟೈಮ್ ಕೊಡುತ್ತಿದ್ದಳು ನನ್ನ ಧರ್ಮಪತ್ನಿ. ಅವನಿಂದ ಅದು ನನಗೆ ಸಿಗುತ್ತಿಲ್ಲವಲ್ಲ. ಮಾರನೇ ದಿನ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಳಿತಾಗ ಅವನು ಬಂದು ಕುಳಿತ. ಮಾರ್ನಿಂಗ್ ಬ್ರೋ. ಚಂದದ ನಗೆಯಲ್ಲಿ ವಿಶ್ ಮಾಡಿದ. ಮಾರ್ನಿಂಗ್ ಎಂದು ನಾನು ಹೇಳಿದೆ. ಗುಂಡ, ನಿಂಗೆ ಅಂತ ಸ್ಪೆಷಲ್ ದೋಸೆ ಮಾಡಿದ್ದೀನಿ ಕಣೋ. ಲೇ, ನನ್ನ ಕೈಯಲ್ಲಿ ಸರಿಯಾಗಿ ಒದೆ ತಿಂತೀಯ ನೀನು ನೋಡು. ಆ ಹೆಸರಿನಿಂದ ಕರೀಬೇಡ ಅಂತ ಎಷ್ಟು ಸರ್ತಿ ಹೇಳೋದು ನಿನಗೆ? ನನ್ನ ಒಳಗೆ ಗದರಿದ. ಅವರ ಮಾತುಗಳನ್ನು ಆಲಿಸುವ ಕೆಲಸ ನನ್ನದು. ಯಾಕಪ್ಪ ಅವಳಿಗೆ ಹಾಗೆ ಹೇಳ್ತೀಯ? ನಿನಗೋಸ್ಕರ ಅಂತ ನೋಡು ದೋಸೆ ಮಾಡಿದ್ದಾಳೆ ಎಂದು ಅಮ್ಮ ಹೇಳಿದಾಗ, ಆಗಲ್ಲ ಒಂದನಮ್ಮ, ಅವಳು ಯಾವಾಗಲೂ ನನ್ನ ಆ ಹೆಸರಿನಿಂದ ರೇಗಿಸ್ತಾಳೆ ಗೊತ್ತಾ? ಅವನು ನನ್ನ ಅಮ್ಮನನ್ನು ಅಮ್ಮ ಅಂದಾಗ ಪಕ್ಕ ನನ್ನ ಕಿವಿಗಳಿಗೆ ಏನೋ ಆಗಿರಬೇಕು. ಬಂದ ಒಂದೇ ದಿನದಲ್ಲಿ ಇಷ್ಟೊಂದು ಆತ್ಮೀಯವಾಗಿ ಮಾತನಾಡುತ್ತಾ ಇದ್ದಾನೆ. ಇವನು ಸಾಮಾನ್ಯವನಲ್ಲ. ಪಕ್ಕ ನನಗೆ ಕಾಂಪಿಟೇಷನ್ ಕೊಡೋಕೆ ಬಂದಿರೋ ಹಾಗಿದೆ. ಲೋ, ಸುಮ್ಮನೆ ತಿನ್ನು. ಅತ್ತೆ, ಅವನದು ಇದ್ದಿದ್ದೆ. ನೋಡು, ದೋಸೆಗೆ ಬೆಲ್ಲ ತುಪ್ಪ ಹಾಕ್ಲಾ, ಬಿಳಿ ಚಟ್ನಿ ಹಾಕ್ಲಾ ಎಂದು ಅವಳು ಕೇಳಿದಳು. ಆಯ್ತಮ್ಮ, ತಿಂತೀನಿ. ಆಮೇಲೆ ನಿನ್ನ ಒಂದು ಕೈ ನೋಡಿಕೊಳ್ತೀನಿ. ಮೂತಿ ಕೊಂಕಿಸಿ ಇವಳಿಗೆ ಹೇಳಿದ. ಹಾಗೆ ನಾನು ಗಿಟಾರ್ ಹಿಡಿದು ಲಿವಿಂಗ್ ರೂಮ್ನಲ್ಲಿ ಕೂತಿರುವಾಗ ಅವನು ಬಂದ. ಹಾಯ್ ಬ್ರೋ, ಏನು ಹೊಸ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಎಂದು ಅವ ಕೇಳಲು, ಹಾಗೇನಿಲ್ಲ, ರೆಕಾರ್ಡಿಂಗ್ ಇಲ್ಲ, ಹಾಗಾಗಿ ಹೀಗೆ ನುಡಿಸುತ್ತಾ ಇದ್ದೆ ಅಷ್ಟೇ ಎಂದು ಅವನಿಗೆ ಹೇಳಿದೆ. ನೀವು ಆಡ್ತೀರಾ? ಅವಳು ಕುಣಿತಾಳೆ. ಸೂಪರ್ ಜೋಡಿ ನಿಮ್ಮದು ಎಂದು ಅವ ಹೇಳಿದ. ಸೂಪರ್ ಜೋಡಿ ಒಂದು ಕ್ಷಣ ಹೃದಯದೊಳಗೆ 100 ಕಂಪನ ಎಬ್ಬಿಸಿತ್ತು. ಏನು ಅವಳು ಕುಣಿತಾಳ? ನನ್ನದೇ ಲೋಕದಲ್ಲಿ ಇದ್ದವ ಅವನ ಪೂರ್ತಿ ಮಾತಿಗೆ ಒಮ್ಮೆಲೆ ಬೆರಗಾದೆ. ಹೌದು, ಅವಳು ಕುಣಿಯುವ ವಿಷಯ ಗೊತ್ತಿಲ್ವಲ್ಲ ನನಗೆ. ನಾನು ಕೇಳಿಲ್ಲ, ಅವಳು ಹೇಳಿಲ್ಲವಲ್ಲ. ಹೌದು ಬ್ರೋ, ಅವಳು ಕುಣಿತಾಳೆ. ಅವಳಿಗೆ ಗೆಜ್ಜೆ ಎಂದರೆ ಪ್ರಾಣ. ಗೊತ್ತಿಲ್ಲದೆ ಒಂದು ಒಳ್ಳೆ ವಿಷಯವನ್ನು ಹೇಳಿದ ಮತ್ತೆ ಎಂದು ಅವನಿಂದ ಮತ್ತೇನಾದರೂ ಅವಳ ಬಗ್ಗೆ ಮಾಹಿತಿ ಸಿಗುವುದಾ ಎಂದು ಕೇಳಿದೆ. ಹೈಸ್ಕೂಲ್ ಹಾಗೂ ಕಾಲೇಜ್ನಲ್ಲಿ ಇರಬೇಕಾದರೆ ಇವಳಿಗೆ ತುಂಬ ಫ್ಯಾನ್ಸ್ ಬ್ರೋ ಎಂದು ಅವ ಹೇಳಿದಾಗ, ಫ್ಯಾನ್ಸ್ ಎಂದು ಕೇಳಿದೆ. ಅಬ್ಬಾ, ಅದೆಂತ ಹಾಗೆ ಕೇಳ್ತೀರಾ? ಅವಳಿಗೆ ಲೆಕ್ಕವಿಲ್ಲದಷ್ಟು ಪ್ರೇಮ ಬರಹಗಳು. ಅವಳು ಓದ್ದಲ್ಲಿ ಬಂದಲ್ಲಿ ಪ್ರೇಮ ನಿವೇದನೆ ಏನು ಕೇಳ್ತೀರಾ? ಎಲ್ಲ ಹುಡುಗರನ್ನ ಸುಮಾರು ಇವಳ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ಲು.
ಅಂದರೆ ತಪ್ಪೇನಿಲ್ಲ. ಅವ ಹಾಗೆ ಹೇಳುತ್ತಿದ್ದರೆ ನನಗೇನು ಚಡಪಡಿಕೆ ಅಷ್ಟೇ. ಯಾಕೆ? ನಾನು ಕೂಡ ಪ್ರಪೋಸ್ ಮಾಡಿದ್ದೆ. ಒಂದು ಕಣ್ಣು ಹೊಡೆದು ಹೇಳಿದಾಗ ನನಗೆ ಹೊಟ್ಟೆಯಲ್ಲಿ 1000 ಮೆಣಸಿನಕಾಯಿ ನುರಿದಂತೆ ಆಗುತ್ತಿತ್ತು. ಲೋ, ಏನೋ ಹೇಳ್ತಾ ಇದ್ದೀಯಾ ನೀನು? ಮಾತು ನಮ್ಮಿಬ್ಬರನ್ನು ಎಚ್ಚರಿಸಿತು. ಏನೂ ಇಲ್ವೇ, ನಮ್ಮಿಬ್ಬರ ಕಾಲೇಜ್ ಸ್ಟೋರಿ ಹೇಳ್ತಾ ಇದ್ದೆ ಎಂದು ಅವ ಹೇಳಿದಾಗ ಅವಳು ನಮ್ಮ ಮಾತಿಗೆ ಜೊತೆಯಾಗಿ ಕೂತಳು. ರೀ, ಏನು ಗೊತ್ತಾ, ನಾವು ಹೈಸ್ಕೂಲ್ನಲ್ಲಿ ಇರಬೇಕಿದ್ದರೆ ಎಂದು ಅವನನ್ನು ನೋಡಿ ಇವಳು ರಾಗವಾಗಿ ಹೇಳುತ್ತಿದ್ದರೆ, ಬೇಡ ಸುಮ್ಮನೆ ಇರು, ನನ್ನ ಮಾನ ಮರ್ಯಾದೆ ಕಳೆಯಬೇಡ ಎಂದು ಅವಳಲ್ಲಿ ಬೇಡಿಕೊಳ್ಳುತ್ತಿದ್ದ. ಅದೇನು ಗೊತ್ತಾ, ನಾವು 9ನೇ ತರಗತಿಯಲ್ಲಿರುವಾಗ ನಮ್ಮ ಸೀನಿಯರ್ ಒಬ್ಬರ ಮೇಲೆ ಇವನಿಗೆ ಕ್ರಶ್ ಆಗಿತ್ತಂತೆ. ಅದು ಆ ಡುಮ್ಮಿ ನಮಿತಾ ಮೇಲೆ ಎಂದು ಅವಳು ಹೇಳಿದರೆ, ನಿನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ವೇ ಎಂದು ಅವಳನ್ನು ಅಟ್ಟಾಡಿಸಿಕೊಂಡು ಹೋದ. ಅವರಿಬ್ಬರು ಪ್ರೀತಿಸುತ್ತಿರುವರ. ಅವನು ಪ್ರಪೋಸ್ ಮಾಡಿದ್ದಷ್ಟೇ ಹೇಳಿದ. ಮುಂದೆ ಏನಾಯಿತು ಅನ್ನೋ ಅಷ್ಟರಲ್ಲಿ ಅವಳು ಬಂದಳು. ಛೆ, ಏನಾಯಿತು ಅಂತ ತಿಳ್ಕೊಬಹುದಿತ್ತು. ಅಕಸ್ಮಾತ್ ಇಬ್ಬರು ಪ್ರೀತಿಸುತ್ತಿದ್ದರೆ ಏನು ಮಾಡೋದು? ಮೊದಲು ಇದನ್ನು ಕಂಡು ಹಿಡಿಯಬೇಕಲ್ಲ. ಹೇಗೆ? ದಿನಗಳಲ್ಲಿ ಪೋಣಿಸುವ ಸಾಹಸ ಮಾಡಲಾಗದು. ಬರುವ ದಿನಗಳೆಷ್ಟೋ, ಕಳೆದು ಹೋದ ದಿನಗಳೆಷ್ಟೋ. ಬಂದು ಹೋಗುವ ನಡುವೆ ಈ ಸಂಬಂಧ ಎನ್ನುವ ಕೊಂಡಿಯ ಜೊತೆ ಬಾಳ್ವೆ 3 ದಿನದ ಕ್ಷಣಿಕವಯ್ಯ. ಅದೊಂದು ದಿನ ಸ್ಟುಡಿಯೋದಿಂದ ಮನೆಗೆ ಬರುತ್ತಿದ್ದೆ. ಯಾರಿರಬಹುದು ಅವಳಿಗೆ ಹಾಗೆ ಮಾಡಿದ್ದು? ನನ್ನ ತಲೆಯಲ್ಲಿ ಆ ವಿಷಯ ಇನ್ನೂ ಮರೆಯಾಗಲಿಲ್ಲ. ಅದರ ನಡುವೆ ಅವಳ ಫ್ರೆಂಡ್ ನನಗೆ ತಲೆ ಬಿಸಿಯಾಗಿದ್ದ. ಉಫ್ ಎಂದು ಕಣ್ಣು ಮುಚ್ಚಿದಷ್ಟೇ ನೆನಪು. ಅಷ್ಟರಲ್ಲಿ ಕಾರು ಪಲ್ಟಿ ಹೊಡೆಯಿತು. ಕಣ್ಣು ತೆರೆದಾಗ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದೆ. ಸುತ್ತಲೂ ಕಣ್ಣಾಡಿಸಿದಾಗ ನನ್ನ ಮುದ್ದಿನ ಹೆಂಡತಿ ಕಂಡಳು. ಬಾಡಿದ ತಾವರೆಯಂತ ಅವಳ ಮುಖವದನ. ಪಟಪಟ ಎಂದು ಬಡಿದುಕೊಳ್ಳುವ ಅವಳ ಕಣ್ಣು ಇಂದು ಕಪ್ಪುಗಟ್ಟಿದೆ. ಅಸಲಿಗೆ ಏನಾಯಿತು? ನನ್ನ ಮೈಯೆಲ್ಲ ನೋವು. ಅರೆ, ನನಗೆ ನೆನಪಾಗುತ್ತಿಲ್ಲವಲ್ಲ. ಅಷ್ಟರಲ್ಲಿ ಅವಳು ಎದ್ದಳು. ರೀ, ಹುಷಾರಾಗಿ ಇದ್ದೀರಾ? ಇರಿ, ಡಾಕ್ಟರ್ ಕರೀತೀನಿ ಎಂದು ಅವಳು ಓಡಿದಳು. ಈಗ ಹೇಗಿದ್ದೀರಾ ರಾಕ್ ಸ್ಟಾರ್? ಈಗ ನಮ್ಮನ್ನು ಎದುರಿಸೋದು ನೋಡಿ. ನಿಮ್ಮ ಹೆಂಡತಿ ಅಂತೂ ಹಗಲು ರಾತ್ರಿ ನಿಮಗೆ ಹುಷಾರಾಗಲಿ ಅಂತ ಜಪಿಸದ ದಿನವಿಲ್ಲ. ಅವರ ಆ ಕಷ್ಟನ ನೋಡೋಕೆ ಆಗ್ತಾ ಇರಲಿಲ್ಲ. ಡಾಕ್ಟರ್ ಹಾಗೆನ್ನುವಾಗ ಅವಳ ಮುಖ ನೋಡಿದೆ. ಹೌದು, ಅವತ್ತು ನಾನು ರೆಕಾರ್ಡಿಂಗ್ ಮುಗಿಸಿ ಬರಬೇಕಿದ್ದರೆ ಆಕ್ಸಿಡೆಂಟ್ ಮಾಡಿದ್ರು. ಅದು ಉದ್ದೇಶಪೂರ್ವಕವಾಗಿಯೇ. ಯಾಕಿರಬಹುದು? ಅಂತೂ ನನಗೇನು ಆಗಿಲ್ಲ. ಡಾಕ್ಟರ್ ಹೋದ ಮೇಲೆ ಅವಳು ಮತ್ತು ಅಮ್ಮ ಮತ್ತೆ ಇವಳ ಬೈಗುಳಗಳು. ಅಪ್ಪ ಮತ್ತೆ ಯಾಕಾದರೂ ಜೀವಂತ ಬಂದನೋ ಅನ್ನುವಷ್ಟು. ಅಪ್ಪ ಹೇಗೋ ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ರು. ಹೌದು, ಯಾರು ನನಗೆ ಆಕ್ಸಿಡೆಂಟ್ ಮಾಡಿದ್ದು? ಅಂತೂ ಇಂತೂ ಆಸ್ಪತ್ರೆ ವಾಸ ಮುಗಿಸಿ ಮನೆ ಕಡೆ ನನ್ನ ಪಯಣ. ನನ್ನ ಆಸ್ಪತ್ರೆಯ ವಾಸ 15 ದಿವಸ. ಮನೆಗೆ ಬಂದಾಗ ಅಮ್ಮ ಆರತಿ ಎತ್ತಿ ಮನೆಯೊಳಗೆ ಕರೆದುಕೊಂಡರು. ಅಲ್ಲೇ ಇದ್ದ ಸೂರ್ಯ. ಹಾಯ್ ಬ್ರೋ, ಈಗ ಹೇಗಿದ್ದೀರಾ ಎಂದು ಅವ ಕೇಳಿದಾಗ, ಫೈನ್, ಪರವಾಗಿಲ್ಲ, ಸ್ವಲ್ಪ ಪೇನ್ ಇದೆ ಎಂದು ಹೇಳಿದೆ. ಮನೆಗೆ ಬಂದಾಗ ಇವಳಂತೂ ಪೂರ್ತಿ ನನ್ನ ಜವಾಬ್ದಾರಿ ವಹಿಸಿಕೊಂಡಿದ್ದಳು. ಕಾಲಿಗೆ ಮತ್ತೆ ತಲೆಗೆ ಪೆಟ್ಟಾಗಿದ್ದರಿಂದ ನಡೆಯಲು ಕಷ್ಟವಾಗುತ್ತಿತ್ತು. ಆದರೆ ನನ್ನ ಆಸರೆಗೆ ನಿಂತಿದ್ದು ಯುಕ್ತಿ. ಆಗಲೇ ನನ್ನ ಆಕ್ಸಿಡೆಂಟ್ ಆಗಿ 1 ತಿಂಗಳು ಕಳೆದಿತ್ತು. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ಅವರು ಕೂಡ ಹುಡುಕುತ್ತಾ ಇದ್ದಾರೆ. ಆದರೂ ಸೂರ್ಯ ಮತ್ತೆ ಯುಕ್ತಿ ಪ್ರೀತಿಸುತ್ತಿರುವರೆ ಒಂದು ಅರ್ಥವಾಗುತ್ತಿಲ್ಲ. ಅವತ್ತು ಅಷ್ಟು ಹೇಳಿದ ಮೇಲೆ ಅವನು ಮತ್ತೆ ಆ ವಿಷಯವನ್ನು ಮಾತಾಡಲಿಲ್ಲ. ಆದರೆ ಇಂದು ಕಂಡ ದೃಶ್ಯ ಸುಳ್ಳು ಹೇಳುತ್ತಿದೆಯೇ? ಆಗಲೇ 2 ತಿಂಗಳು ಕಳೆದು ಹೋಗಿದ್ದವು. ಅಂದು ನಾನು ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದೆ. ಸಾಕು ಪ್ಲೀಸ್, ಬೇಡ ಎಂದು ಯುಕ್ತಿ ಹೇಳಿದ ಮಾತು ಕೇಳಿಸಿತು. ನನ್ನ ಚಿತ್ತ ಟಿವಿಯಿಂದ ಡೈನಿಂಗ್ ಟೇಬಲ್ ಕಡೆ ತಿರುಗಿತು. ನೋಡು, ಇದು 1 ತುತ್ತು ತಿನ್ನು, ಬಿಡು, ನೀನು ಜಾಣ ಮರಿಯಲ್ವಾ ಎಂದು ಸೂರ್ಯ ಯುಕ್ತಿಗೆ ಒಂದೊಂದು ತುತ್ತನ್ನು ತಿನ್ನಿಸುತ್ತಿದ್ದ. ಅದನ್ನು ನೋಡಿದರೆ ಕಣ್ಣಿನಲ್ಲಿ ತೆಳುವಾದ ನೀರಿನ ಪೊರೆ. ಯಾರು ಹೃದಯವ ಕಿತ್ತಂತೆ ನೋವು. ಹೊಟ್ಟೆಯಲ್ಲಿ ಮೆಣಸಿನಕಾಯಿ ನುರಿದ ಹಾಗೆ ಆಗುತ್ತಿತ್ತು. ಅವರಿಬ್ಬರು ಚೆನ್ನಾಗಿದ್ದಾರೆ. ನನಗೇನು? ಅವಳನ್ನ ಹೆಂಡತಿ ಎಂದು ಒಪ್ಪಿಕೊಂಡಿಲ್ಲವಲ್ಲ, ಮತ್ತೆ ಯಾಕೆ ಹೀಗೆ? ಅವರಿಬ್ಬರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಎಸ್, ನಾನು ಹಾಗೆ ಮಾಡುವುದೇ ಒಳಿತು ಎಂದು ಅಲ್ಲಿಂದ ಎದ್ದು ಹೋದೆ. ನಾನು ಮಾಡಲು ಹೋದ ಕೆಲಸ ನನ್ನ ಜೀವನದಲ್ಲಿ ಬಿರುಗಾಳಿ ಆಗುತ್ತೋ ಇಲ್ಲ ಬಿರುಗಾಳಿ ಬಂದರೂ ಅದು ಕೊನೆಗೆ ತಂಗಾಳಿಯಾಗುತ್ತೋ ಕಾಲವೇ ತಿಳಿಸಬೇಕಿತ್ತು. ಮಾರನೇ ದಿನ ಅವಳಲ್ಲಿ ಮಾತಾಡಬೇಕು ಅಂತ ಹೋದೆ. ರೂಮ್ನಲ್ಲಿ ಬಟ್ಟೆ ಮಡಿಸುತ್ತಾ ಇದ್ದಳು. ಇದೇ ಸರಿಯಾದ ಸಮಯ ಎಂದು ಮಾತಾಡಲು ಎಂದು ಅವಳ ಕರೆದೆ. ಅದು ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಕೇಳಿದೆ. ಹೇಳಿ, ಏನು ಅಂತ ಎಂದು ಹಿಂದೆ ತಿರುಗಿದಳು. ಅದು ಮುಂದೆ ಮಾತುಗಳು ಬರುತ್ತಿಲ್ಲ. ಅವಳ ಕಣ್ಣನ್ನು ಮೊದಲ ಬಾರಿ ಸರಿಯಾಗಿ ನೋಡಿದೆ. ಈ ಕಣ್ಣನ್ನು ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ. ಎಲ್ಲಿ ಯಾಕೆ, ಏನಾಯಿತು, ಮಾತಾಡಿ ಎಂದು ನನ್ನ ಎಚ್ಚರಿಸಿದಳು. ಅದು ನಾನು ಅಯ್ಯೋ
ಈ ಹುಡುಗಿ ಮುಂದೆ ಮಾತೆ ಬರ್ತಿಲ್ವೇ? ಅಷ್ಟೊಂದು ಯೋಚಿಸಿದ್ದು ಎಲ್ಲ ವೇಸ್ಟ್ ಆಗೋ ಲಕ್ಷಣ ಕಾಣ್ತಿದೆ. ಹಾಂ, ನೀವು ಮುಂದೆ ಏನು? ಅದು ನಾನು ನಿನಗೆ ಮುಂದೆ ಹೇಳುವ ಮೊದಲೇ ಯುಕ್ತಿ, ಇಲ್ಲಿದೆಯಮ್ಮ, ಬಾ ಇಲ್ಲಿ ಎಂದು ಅಮ್ಮ ಕರೆದರು. ಅತ್ತೆ ಬಂದೆ, ಆಮೇಲೆ ಮಾತನಾಡುವ, ಅತ್ತೆ ಕರೀತಿದ್ದಾರೆ ಎಂದು ಓಡಿದಳು. ಅಯ್ಯೋ, ಮಿಸ್ ಆಯಿತು. ಆದರೂ ಆ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ನೆನಪಾಗ್ತಿಲ್ವೇ? ಅಷ್ಟಕ್ಕೂ ನಾನು ಮಾಡಲು ಹೋದ ಕೆಲಸ ಸರಿಯೋ ತಪ್ಪೋ ಒಂದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಇದು ಸರಿಯಾಗಿದೆ. ಮುಂದೆ ಏನು ಮಾಡಬೇಕು, ಹಾಗೆ ಹೇಗೆ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಬಂದು ಫೋನ್ ಕಾಲ್. ಹಲೋ ಎಂದು ಹೇಳಿದೆ. ಅತ್ತ ಕಡೆಯವರು ಹೇಳುತ್ತಾ ಮಾತು ಕೇಳಿ ರಕ್ತ ಕುದಿಯುತ್ತಿತ್ತು. ನಾನು ಅಲ್ಲೇ ಬರ್ತೀನಿ ಎಂದು ಹಲ್ಲು ಮಸಿದು ಕೈ ಮುಷ್ಟಿ ಬಿಗಿದು ಹೇಳಿದೆ. ಕೆಳಗಡೆ ಬಂದವನು ತಟಸ್ಥನಾಗಿ ನಿಂತೆ. ಅಲ್ಲಿಯ ದೃಶ್ಯ ನನ್ನ ಹೃದಯವನ್ನೇ ಅಲುಗಾಡಿಸಿತು. ಕೆಳಗೆ ಬಂದು ನೋಡಿದರೆ ನಾನು ಯೋಚಿಸಿದ ವಿರುದ್ಧವಿದೆ. ನನ್ನ ಕಣ್ಣಲ್ಲಿ ನಂಬದಾದೆ. ಕಣ್ಣನ್ನು ಉಜ್ಜಿ ಉಜ್ಜಿ ನೋಡಿದೆ. ಅಯ್ಯಯ್ಯೋ, ನಾನು ಅಪಾರ್ಥ ತಿಳಿದುಕೊಂಡೇನೋ. ಓಯ್ ಬಾಸ್, ನನಗೆ ಗಿಫ್ಟ್ ಕೊಡಿ, ಇಲ್ಲ ಅಂದರೆ ನನ್ನ ಗ್ಯಾಂಗ್ ತಂದು ಮರ್ಡರ್ ಮಾಡಿಸಿ ಬಿಡ್ತೀನಿ ಎಂದು ಯುಕ್ತಿ ಅವನಿಗೆ ಆವಾಜ್ ಹಾಕುತ್ತಿದ್ದಳು. ಒಂದೇನಮ್ಮ, ನೋಡಿ ಇವಳನ್ನು ಹೆಂಗೆ ಕಾಡಿಸ್ತಾಳೆ ಅಂತ. ನಾನು ಅಮಾಯಕ ಅಂತ ಯಾರೂ ನಂಬಲ್ಲ. ಎಲ್ಲ ನನ್ನ ಮೇಲೆ ಕತ್ತಿ ಮಸಿತಾರೆ. ಎಲ್ಲರೂ ನನ್ನ ಹಿಡ್ಕೊಂಡು ಆಡ್ಕೊತಾರೆ. ಒಂದೇನಮ್ಮ, ನೋಡಿ, ಇವಳಲ್ಲದೆ ಇವಳ ಗ್ಯಾಂಗ್ ಬೇರೆ. ನನ್ನ ಜೊತೆ ಸಮರಕ್ಕೆ ನಿಂತರೆ ಅಷ್ಟೇ ಕತೆ ನಂದು. ನಾನು ಬದುಕಿ ಉಳಿಯುವುದು ಗ್ಯಾರಂಟಿ ಇಲ್ಲ ಎಂದು ಅವನು ಅಮ್ಮನಲ್ಲಿ ಹೇಳುತ್ತಿದ್ದರೆ ಅವಳ ಮುಖ ಕೆಂಪು ಮಂಗನ ಹಾಗೆ ಆಗಿತ್ತು. ವೈ ಸಾಕು ನಿಲ್ಲಿಸು. ತಾವೇನು ಸಾಚ ನೋಡು. ಕೈ ಅಂದರೆ ಏನು ಅಂತ ಗೊತ್ತಿಲ್ಲದವನು, ಹಸ್ತ ನುಂಗೋ ಕ್ಯಾಟಗಿರಿ ಅವನು. ನೀನು ಬಿಟ್ಟು ಬಿಲ್ಡಪ್ ತಗೊಳ್ಳೋಕೆ ಎಂದು ಅವನಿಗೆ ಆವಾಜ್ ಹಾಕಿದಳು. ಸೂರ್ಯ, ನನ್ನ ಜೊತೆ ಬರ್ತೀರಾ ಸ್ವಲ್ಪ ಎಂದು ಅವರ ಮಧ್ಯದಲ್ಲಿ ಹೋದೆ. ಹಾಂ ಬ್ರೋ, ನಡೀರಿ ಎಂದು ನನಗೆ ಹೇಳಿ ನಿನ್ನ ಆಮೇಲೆ ನೋಡ್ಕೊಳ್ತೀನಿ ಎಂದು ಅವಳಿಗೆ ಎಚ್ಚರಿಕೆ ಕೊಟ್ಟೆ ನನ್ನ ಜೊತೆ ಬಂದ. ನಾನು ಎಂಥ ಕೆಲಸ ಮಾಡಲು ಹೊರಟಿದ್ದೆ ದೇವ. ದುಡುಕಿ ಇಂದು ನಾನು ಡೈವರ್ಸ್ ವಿಷಯವನ್ನು ಅವಳಿಗೆ ಹೇಳಿದ್ದರೆ, ಯಪ್ಪ, ಇವರಿಬ್ಬರು ಅಣ್ಣ ತಂಗಿಯ, ಅಪ್ಪ ಭಗವಂತ, ಇನ್ನು ಏನೇನು ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೀಯಾ ನೀನು? ನನ್ನ ಕೈಯಿಂದ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದವಳಿಗೆ ಡೈವರ್ಸ್. ಬ್ರೋ, ಎಲ್ಲಿಗೆ ಹೋಗುತ್ತಿರುವುದು ಎಂದು ಸೂರ್ಯ ಕೇಳಿದ. ಅದು ನಿಮ್ಮಿಂದ ನನಗೆ ಒಂದು ಸಣ್ಣ ಹೆಲ್ಪ್ ಆಗಬೇಕಿತ್ತು ಸೂರ್ಯ ಅವರೇ ಎಂದು ನಾನು ಅವನಲ್ಲಿ ಮನವಿಟ್ಟೆ. ಏನು ಹೇಳಿ ಬ್ರೋ, ನೀವು ಒಬ್ಬರು ಹೆಲ್ಪ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಲ್ಲ, ಆರ್ಡರ್ ಮಾಡಿ ಎಂದು ನನ್ನಲ್ಲಿ ಹೇಳಿದ. ಅದು ನನ್ನ ಮತ್ತೆ ಯುಕ್ತಿ ಲೈಫಲ್ಲಿ ಸಹಜ ಅನ್ನೋಳು ಬಂದಿದ್ದಾಳೆ. ಆದರೆ ಆ ವಿಷಯ ಯುಕ್ತಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಾಗುವುದು ಬೇಡ ಅಂತ ನಿಮ್ಮ ಹೆಲ್ಪ್ ತಗೊತಾ ಇದ್ದೀನಿ ಎಂದು. ಅವತ್ತು ಪಾರ್ಟಿಯಲ್ಲಿ ಹಾಗೂ ನನಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ಅವನಲ್ಲಿ ಯಾರೂ ಇದೆ. ಅಯ್ಯೋ ದೇವ್ರೆ, ನಮ್ಮ ಯುಕ್ತಿ ಬಾಳಲ್ಲಿ ಇಷ್ಟೆಲ್ಲ ನಡೆಯುತ್ತಿದೆಯಾ? ಓಕೆ, ಯುಕ್ತಿಗೋಸ್ಕರ ನಿಮಗೋಸ್ಕರ ಈ ರಿಸ್ಕ್ ತಗೊಳ್ತೀನಿ ನಾನು. ನಿಮ್ಮಿಬ್ಬರು 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಬೇಕು ಎಂದು ಸೂರ್ಯ ಹೇಳಿದ. ಅದು ನಿಜವಾಗುವುದಾ? ನಾನು ಮತ್ತೆ ಅವಳು ಪಾಪ ಚಿನ್ನದಂಥ ಹುಡುಗನ ಮೇಲೆ ಅನುಮಾನ ಪಟ್ಟು ಬಿಟ್ಟೆ. ವೆಲ್ಕಮ್ ರಾಕ್ ಸ್ಟಾರ್, ವೆಲ್ಕಮ್. ಸಹಜ ಸೋಫಾ ಮೇಲೆ ಕೂತು ಹೇಳುತ್ತಿದ್ದರೆ ನನಗೆ ಮೈಯೆಲ್ಲ ಪರಚಿಕೊಳ್ಳುವಾಗಾಯಿತು. ಏನು ಸಾಹೇಬರು ನಮ್ಮನ್ನು ಹುಡುಕಿ ಬಂದಿದ್ದು? ಮತ್ತೆ ನಾನು ಬೇಕಾ? ನನ್ನ ಮದುವೆ ಆಗ್ತೀಯಾ ಎಂದು ಅವಳು ಕೆಟ್ಟದಾಗಿ ನಗಲು ಪ್ರಾರಂಭಿಸಿದಳು. ಜಸ್ಟ್ ಸ್ಟಾಪ್ ಇಟ್ ದಿಸ್ ನಾನ್ಸೆನ್ಸ್ ಸಹಜ. ನೀನು ಏನು ಅಂದ್ಕೊಂಡಿದ್ದೀಯಾ ಅಂತ ಗೊತ್ತಾ? ಒಂದು ಸುಂದರವಾದ ಸಂಸಾರನ ಯಾಕೆ ಹಾಳು ಮಾಡ್ತೀಯಾ? ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನಾ? ಮತ್ತೆ ಯಾಕೆ ನನ್ನ ಜೀವನದಲ್ಲಿ ಬಂದಿದ್ದು ನೀನು ಎಂದು ಅವಳಿಗೆ ಜೋರು ಮಾಡಿದೆ. ಅವಳು ಮತ್ತೆ ನಗಲು ಶುರುವಿಟ್ಟಳು. ನಾನು ಅವಳನ್ನು ಅರ್ಥವಾಗದಂತೆ ನೋಡಿದೆ. ವಿಷಯ ಗೊತ್ತಾದ ಹಾಗಿದೆ. ಓಕೆ, ನಿನ್ನ ಹೆಂಡತಿನ ಸಾಯಿಸೋಕೆ 3 ಸರ್ತಿ ಟ್ರೈ ಮಾಡಿದ್ದೀನಿ ಗೊತ್ತಾ ನಿನಗೆ? ಅದು ನಿನಗೆ ಗೊತ್ತಿಲ್ಲ, ಆದರೆ ಅದನ್ನು ಯಾರೋ ತಡೀತಾ ಇದ್ದಾರೆ ಅಂತ ಗೊತ್ತು. ಬಟ್ ಯಾರು ಅಂತ ಗೊತ್ತಾಗಲಿಲ್ಲ. ಈಗ ನಿನ್ನ ಹತ್ತಿರ ದುಡ್ಡಿದೆ, ಒಳ್ಳೆ ಸ್ಟೇಟಸ್ ಇದೆ, ನಿನ್ನ ಜೊತೆ ಇದ್ದರೆ ಎಂಜಾಯ್ ಮಾಡಬಹುದು ಅಂತ ಅನಿಸ್ತು. ಮತ್ತೆ ನಿನ್ನ ಪ್ರೀತಿಸೋಕೆ ಶುರು ಮಾಡಿದೆ. ಅದಕ್ಕೆ ಮಾಲಲ್ಲಿ ಜಗಳ ಮಾಡಿದೆ. ಪಾರ್ಟಿಯಲ್ಲಿ 2 ಪ್ಲ್ಯಾನ್ ಹಾಕಿದ್ದೆ. ಒಂದು ಅವಳ ಜೊತೆ ಕೆಟ್ಟದಾಗಿ ಬಿಹೇವ್, ಮತ್ತು ಅವಳ ಕೊಲೆ ಮಾಡಬೇಕು ಅಂತ. ನಮ್ಮ ಮೊದಲ ಐಡಿಯಾ ಫುಲ್ ಸಕ್ಸಸ್ ಆಗಿತ್ತು. ಆದರೆ 2ನೇ ಐಡಿಯಾ ಫ್ಲಾಪ್ ಆಯಿತು. ಯಾಕಾಗಿ ಅಂತ ಗೊತ್ತಾಗಿಲ್ಲ. ಅಂದು ಮಿಸ್ಬಿಹೇವ್ ಮಾಡಿದವರು ಇಂದು ಕೋಮಾ ಸ್ಟೇಜಲ್ಲಿ ಇದ್ದಾರೆ. ಅವಳ ಕೊಲೆ ಪ್ರಯತ್ನ ನಡೆಸಿದವರ ಕತೆ ಕೂಡ ತುಂಬ ಹದಗೆಟ್ಟಿದೆ. ಅದೆಲ್ಲ ಮಾಡಿದ್ದು ಒಂದೇ ಎಂದು ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ನಿನ್ನ ಹೆಂಡತಿಯ ಪ್ರೇಮಿ. ನಿನ್ನ ಹೆಂಡತಿಯನ್ನು ಆರಾಧಿಸುವವ. ಪಾಪ ಅವಳಿಗೆ ಇದೆಲ್ಲ ಗೊತ್ತಿಲ್ಲ.
ನಿನ್ನ ಸೈಲೆಂಟಾಗಿ ಮುಗಿಸುವ ಯೋಚನೆ ಅವನಲ್ಲಿತ್ತು. ಅವನು ಈಗ ಒಪ್ಪಂದ ಮಾಡಿಕೊಂಡಿದ್ದೀವಿ, ನೀನು ನನಗೆ ಹಾಗೆ ನಿನ್ನ ಹೆಂಡತಿ ಅವನಿಗೆ ಅಂತ ಎಂದು ಅವಳು ಹೇಳಿ ಮುಗಿಸುವ ಹೊತ್ತಿಗೆ ನನ್ನ ಕೈ ಅವಳ ಕೆನ್ನೆಯನ್ನು ಕೆಂಪು ಮಾಡಿತು. ವಾಟ್, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ನೀನು? ಯಾರವನು? ಹೇಳು, ಬಾಯಿ ಬಿಡೆ ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿ ಅರಚಿದೆ. ನಾನು ಕೈ ಹಾಕಿದ್ದು ನೋಡಿ ಕಿಟಕಿಯಿಂದ ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಸೂರ್ಯ ಪಟ್ಟನೆ ಹೊಳಹೋಡಿ ಬಂದ. ಬ್ರೋ, ಏನು ಮಾಡ್ತಾ ಇದ್ದೀರಾ? ಬಿಡಿ ಪ್ಲೀಸ್ ಬ್ರೋ, ಬಿಡಿ ಅವಳನ್ನು ಎಂದು ನನ್ನ ಕೈ ಹಿಡಿದು ಜಗ್ಗಿದ. ಲೇ ರಾಕ್ಷಸಿ, ಯಾರೇ ಅವನು? ಒಳ್ಳೆ ಮಾತಿಂದ ಹೇಳಿದರೆ ಸರಿ, ಇಲ್ಲ ನೋಡು ಪರಿಣಾಮ ಬೇರೆ ರೀತಿಯದ್ದೇ ಎಂದು ಸೂರ್ಯ ಅವಳಲ್ಲಿ ಸತ್ಯ ಸಂಶೋಧನೆಗೆ ನಿಂತ. ನೀನ್ಯಾರೋ? ಓಹೋ, ಅದೇ ಇವನ ಹೆಂಡತಿ ಜೊತೆ ಸುತ್ತುತ್ತಿದ್ದವ ನೀನೇ ಅಲ್ವಾ? ಅವಳಿಗೆ ನೀನು ಎಷ್ಟನೆಯವನು? ಎಲುಬಿಲ್ಲದ ಅವಳ ನಾಲಿಗೆಯನ್ನು ಅರಿಬಿಡುತ್ತಿದ್ದಳು. ಆದರೆ ಈ ಸಲ ನನ್ನ ಕೈ ಮಾತಾಡೋ ಮುನ್ನ ಸೂರ್ಯ ಕೈ ಮಾತಾಡಿತು. ನೀನು ಏನು ಅಂದ್ಕೊಂಡಿದ್ದೀಯಾ? ಅವಳು ನನ್ನ ತಂಗಿ ಸಮಾನ. ನಾವು ಒಟ್ಟಿಗೆ ಓದಿದವರು. ಒಂದು ರಾಖಿ ಹಬ್ಬವನ್ನು ತಪ್ಪಿಸದೆ ಎಲ್ಲ ರಾಖಿ ಹಬ್ಬದಲ್ಲೂ ಅವಳಿಂದ ರಾಖಿ ಕಟ್ಟಿಸಿಕೊಳ್ತೀನಿ. ನಾನು ಎಲ್ಲಿದ್ದರೂ ರಾಖಿ ಹಬ್ಬದಲ್ಲಿ ಅವಳ ಹತ್ತಿರ ಹೋಗ್ತೀನಿ. ಅವಳು ಅಣ್ಣ ಅಂತ ಕರೆಯೋದು ಅವತ್ತು ಒಂದೇ ದಿನ. ಅಣ್ಣ ತಂಗಿ ಸಂಬಂಧ ನಿನ್ನಂಥವ್ರಿಗೆ ಎಲ್ಲಿ ಗೊತ್ತಾಗಬೇಕು? ಎಷ್ಟೇ ಆದರೂ ಒಂದು ಸುಂದರವಾದ ಮನೆ ಮುರಿಯೋ ರಾಕ್ಷಸಿ ನೀನು ಎಂದು ಸೂರ್ಯ ಅವಳಿಗೆ ಹೇಳುತ್ತಿದ್ದರೆ ನನ್ನಲ್ಲೂ ಪಾಪ ಪ್ರಜ್ಞೆ ಇಣುಕಿತು. ಬ್ರೋ, ಇದೆಲ್ಲ ಮಾಡಿದ್ದು ಇವಳೇ ಅಂತ ಪ್ರೂಫ್ಗೆ ಸಾಕ್ಷಿ ಅಂತ ಸಿಕ್ಕಿತ್ತಲ್ಲ, ಪೊಲೀಸ್ ಸ್ಟೇಷನ್ಗೆ ಇವಳ ವಿರುದ್ಧ ಕಂಪ್ಲೇಂಟ್ ಕೊಡುವ ಎಂದು ನನ್ನ ಹೊರಡಿಸಿದ. ನಾವು ಹೊರಗಡೆ ಹೋಗಬೇಕಾದರೆ ಸಹಜ ಮಾತು ಕೇಳಿಸಿತು. ಪ್ಲೀಸ್ ಆಯುಷ್, ಹಾಗೆಲ್ಲ ಮಾಡಬೇಡ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ನನಗೆ ಈಗ ಅರ್ಥ ಆಯಿತು. ಪ್ಲೀಸ್ ಪೊಲೀಸ್ ಕೇಸ್ ಮಾಡಬೇಡ, ನನ್ನ ಬದುಕಿನ ಪ್ರಶ್ನೆ ಎಂದು ನನ್ನ ಕಾಲು ಹಿಡಿದಳು. ಗೆಟಪ್ ಸಹಜ, ನನಗೆ ಇರಿಟೇಟ್ ಮಾಡಬೇಡ ಎಂದು ಅವಳಿಗೆ ಹೇಳಿದೆ. ಸೂರ್ಯ ಏನೋ ಯೋಚನೆ ಮಾಡುವಂತೆ ಕಾಣಿಸಿತು. ಸರಿ ಆಯಿತು, ನಾವು ನಿನ್ನ ಕ್ಷಮಿಸಿದ್ದೀವಿ. ಬಟ್ ಯಾರು ಅವನು ಅಂತ ಹೇಳು ನಮಗೆ. ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಅವರ ಮುಖವನ್ನು ನೋಡಿಲ್ಲ. ನಿಮಗೂ ಅವರು ಚೆನ್ನಾಗಿ ಗೊತ್ತು, ಹಾಗೆ ಅವರಿಗೂ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತು ಎಂದು ಅವಳು ಹೇಳುತ್ತಿದ್ದರೆ, ವಾಟ್, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಾ? ಯಾರವನು? ನನಗೆ ಆಶ್ಚರ್ಯವಾಯಿತು ಎಂದು ಕೇಳಿದೆ. ಹೌದು, ಅವನಿಗೆ ಯುಕ್ತಿ ಬೇಕು. ಯಾರೇ ಅಡ್ಡ ಬಂದರೂ ಅವರನ್ನು ಜೀವಂತ ಉಳಿಸಲ್ಲ. ನಿನಗೂ ಕೂಡ ಒಂದು ಸರ್ತಿ ಆಕ್ಸಿಡೆಂಟ್ ಆಗಿದೆ. ಒಂಥರ ಸೈಕೋ ಥರ ಹಾಡ್ತಾನೆ ಅವನು ಎಂದು ಹೇಳಿದಳು. ಅವಳಲ್ಲಿ ಮತ್ತೆ ಯಾವ ಇನ್ಫಾರ್ಮೇಷನ್ ಕೂಡ ಸಿಗಲಿಲ್ಲ. ಅವಳಿಗೆ ಗೊತ್ತಿರೋದನ್ನು ನಮ್ಮಲ್ಲಿ ಅರುಹಿದಳು. ಅಲ್ಲಿಂದ ಸೀದಾ ಸವಾರಿ ಮನೆ ಕಡೆಗೆ. ಬ್ರೋ, ಏನು ಇದೆಲ್ಲ? ನಮ್ಮ ಯುಕ್ತಿಗೆ ಯಾಕೆ ಹೀಗಾಗಿದೆ ಎಂದು ಸೂರ್ಯ ನನ್ನಲ್ಲಿ ಪ್ರಶ್ನಿಸಿದ. ನನಗೂ ಗೊತ್ತಾಗ್ತಾ ಇಲ್ಲ ಸೂರ್ಯ. ನಾನು ಸಹಜ ಒಬ್ಬಳೆ ಇದರಲ್ಲಿ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಯಾರೋ ಹೊಸಬರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ನನ್ನ ಯುಕ್ತಿಗೆ ಏನು ಆಗದೇ ಇದ್ದರೆ ಸಾಕು. ನನ್ನಲ್ಲಿ ಒಂದು ಸಣ್ಣ ಭಯ ಮನೆ ಮಾಡಿತು. ಬ್ರೋ, ನೀವು ಯುಕ್ತಿನ ಪ್ರೀತಿ ಮಾಡ್ತಾ ಇದ್ದೀರಾ ಎಂದು ಸೂರ್ಯ ಕೇಳಿದಾಗ ಅದು ಉತ್ತರ ಹೇಳಲು ತಡಕಾಡಿದೆ. ಗೊತ್ತು ಬ್ರೋ, ನೀವು ಅವಳನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನಿಮ್ಮ ಕಣ್ಣುಗಳೇ ಹೇಳ್ತಿವೆ ಎಂದು ಅವ ಹೇಳುತ್ತಿದ್ದರೆ ನಾನು ಮನೆಯಲ್ಲಿ ಮಾಡಿ ಬಂದ ಅವಾಂತರ ನೆನಪಿಗೆ ಬಂತು. ಓ ಶಿಟ್, ಡೈವರ್ಸ್ ಪೇಪರ್ ಮತ್ತು ಒಂದು ಕಾಗದದ ಮೇಲೆ ನೀನು ನನಗೆ ಇಷ್ಟ ಇಲ್ಲ, ದೂರ ಆಗುವ ಹಾಗೆ ಈ ಡೈವರ್ಸ್ ಪೇಪರ್ಗೂ ಸಹಿ ಮಾಡು ಅಂತ ಬರೆದ ಪತ್ರ ಅಲ್ಲೇ ಅವಳಿಗೆ ಕಾಣುವ ಹಾಗೆ ಇಟ್ಟು ಬಂದಿದ್ದೀನಲ್ಲ. ಅವಳು ಏನಾದರೂ ನೋಡಿದರೆ ನನ್ನ ಬುದ್ಧಿಗಿಷ್ಟು ಎಂದು ಹೇಳಿಕೊಳ್ಳುತ್ತಾ ಇದ್ದೆ. ಅಷ್ಟರಲ್ಲಿ ಮನೆಯೂ ಬಂದಿತ್ತು. ಕಾರ್ ಪಾರ್ಕ್ ಮಾಡಿದವನೇ ನೇರ ರೂಮ್ಗೆ ಓಡಿದೆ. ಸೀದಾ ಬಂದಿದ್ದು ಕೋಣೆಗೆ. ಅಲ್ಲಿ ಅವಳನ್ನು ನೋಡಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ನನ್ನದು. ಅಯ್ಯೋ, ಅಷ್ಟಕ್ಕೂ ಅವಳು ನನ್ನ ತೀರ್ಥವನ್ನು ಅವಳ ಉದರಕ್ಕೆ ಇಳಿಸಿಕೊಳ್ಳುತ್ತಿದ್ದಳು. ಯಾಕೀಗೆ ಇವಳು ಎಣ್ಣೆ ಹೊಡಿತಾ ಇದ್ದಾಳೆ ಎಂದು ಅವಳ ಹತ್ತಿರ ಹೋದೆ. ಯುಕ್ತಿ ಎಂದು ಅವಳನ್ನು ಕರೆದೆ. ಇಲ್ಲ, ನನ್ನ ಧ್ವನಿಯೇ ಕೇಳಲಿಲ್ಲವೇ? ಅವಳ ಹೆಗಲ ಮೇಲೆ ಕೈ ಇಟ್ಟು ಕರೆದಾಗ ಅಮ್ಮ ದೆವ್ವ ಎಂದು ಕಿರುಚಿಕೊಳ್ಳುವವಳನ್ನು ನಾನೇ ತಡೆದೆ. ಯುಕ್ತಿ, ಏನಿದು? ನೀನು ಕುಡಿತಿದ್ದೀಯಾ? ಯಾಕೆ ಅಂಡ್ ರೇ ಹೇಳಿದ್ದ ಎಂದು ಅವಳು ತೊದಲುತ್ತಾ ಹೇಳಿದ್ದಳು. ವಾಟ್? ನಾನು ಯಾವಾಗ? ನನಗೆ ಅಚ್ಚರಿಯ ವಿಷಯವುದು. ಏನಿಲ್ಲ, ನನ್ನ ಗಂಡ ಅವಳದು ತೊದಲುವಿಕೆ. ಸರಿ, ನಿನ್ನ ಗಂಡನೇ ಯಾಕೆ ಕುಡಿಯಬೇಕು ಅಂತ ಹೇಳಿದ್ದಾನೆ ಎಂದು ಕೇಳಿದೆ.
ನೀನು ಅವರಿಗೆ ಅವರ್ಯಾರು ಅಂತ ಗೊತ್ತಾ? ರಾಕ್ ಸ್ಟಾರ್ ಎಂದು ನಾಚಿಕೆ ಮಿಶ್ರಿತ ಧ್ವನಿಯಲ್ಲಿ ಹೇಳಿದಳು. ಹಾಂ ಆಯಿತು, ಯಾಕೆ ಹೇಳಿದ್ದಾರೆ? ಅದು ನೋವು ಆದಾಗ ಕುಡಿತಾರಂತೆ, ಅದಕ್ಕೆ ಕುಡಿದೆ ಎಂದು ಹೇಳಿದಳು. ನನಗೆ ಈಗ ಸರಿಯಾಗಿ ಚಿತ್ರಣ ಅರ್ಥವಾಯಿತು. ನಾನು ಅಂದು ನೋವಾದಾಗ ಕುಡಿಯುವುದು ಅಂದಿದ್ದೆ. ಅದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಕುಡಿದಿದ್ದಾಳೆ. ಆದರೆ ಯಾಕೆ ಕುಡಿದೆ ಯುಕ್ತಿ? ಮತ್ತೇನು ಮಾಡಲಿ? ನನ್ನ ಗಂಡಗೆ ನಾನು ಅಂದರೆ ಇಷ್ಟ ಇಲ್ಲವಂತೆ, ಡೈವರ್ಸ್ ಕೊಡ್ತಾರಂತೆ. ನನಗೆ ಅವರು ಅಂದರೆ ತುಂಬ ಇಷ್ಟ, ಅದಕ್ಕೆ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಇದನ್ನು ಕುಡಿತಾ ಇದ್ದೀನಿ. ತುಂಬ ರುಚಿಯಾಗಿದೆ. ಎಲ್ಲ ನೋವನ್ನು ಮರೆಸುತ್ತೆ ಇದು, ಎಲ್ಲ ನೋವನ್ನು ಮರೆಸುತ್ತೆ ಇದು ಎಂದು ಅವಳು ಬೆಡ್ ಮೇಲೆ ಬಿದ್ದಳು. ಯುಕ್ತಿ ಎಂದು ಅವಳ ಹತ್ತಿರ ಹೋದೆ. ಅಷ್ಟರಲ್ಲಿ ಅವಳಿಗೆ ನಿದ್ದೆ ಬಂದಿತ್ತು. ಅವಳನ್ನು ಸರಿಯಾಗಿ ಮಲಗಿಸಿ ನಾನು ಅವಳ ಪಕ್ಕ ಅಡ್ಡಾದೆ. ಎಷ್ಟು ಚಂದ ನನ್ನ ಹೆಂಡತಿ! ಅವಳನ್ನು ಎಷ್ಟು ನೋಡಿದರೂ ಸಾಲದು. ಮುದ್ದು ಗೊಂಬೆ ನನ್ನ ಹೆಂಡತಿ. ಅವಳನ್ನೇ ನೋಡುತ್ತಾ ನಿದ್ದೆಗೆ ಜಾರಿದೆ. ಅಯ್ಯೋ ಅಮ್ಮ ಎಂದು ಅವಳು ತಲೆ ಹಿಡಿದು ನರಳುವುದು ನನಗೆ ಕೇಳಿಸಿತು. ತಟ್ಟನೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಗಿ ಎದ್ದು ಕೆಳಗೋಡಿದೆ. ಮಜ್ಜಿಗೆಯನ್ನು ಅವಳ ಮುಂದೆ ಹಿಡಿದೆ. ನನ್ನ ಕೈಯಲ್ಲಿ ಇರೋದೇನೋ ಖಾಲಿ ಮಾಡಿದಳು. ಆದರೆ ಅವಳು ಒಂದು ಮಾತಾಡದೆ ಸೀದಾ ಬಾತ್ರೂಮ್ ಹೋದಳು. ಎಲ್ಲ ಕುಡಿದಿದ್ದನ್ನು ಕಕ್ಕಲು. ಅಷ್ಟರಲ್ಲಿ ಬಾಗಿಲಲ್ಲಿ ಅಮ್ಮ ನಿಂತಿದ್ದರು. ಏನಾಯಿತು? ಯಾಕೆ ಅವಳು ಹಾಗೆ ಓಡಿದ್ದು? ಹುಷಾರಾಗಿ ಇದ್ದಾಳಲ್ಲ? ಹಾಂ ಅಮ್ಮ, ಅದು ವಾಮಿಂಟ್ ಬಂತು ಅವಳಿಗೆ. ಏನು ಹೇಳ್ತಾ ಇದ್ದೀಯಾ? ಅಂದರೆ ನಾನು ಅಜ್ಜಿ ಆಗ್ತಾ ಇದ್ದೀನಾ? ವಾವ್ ಮಗನೇ, ಎಂಥ ಸುದ್ದಿ ಕೊಟ್ಟೋ ಬೆಳ್ಳಂಬೆಳಗ್ಗೆ. ತಡಿ ನಿಮ್ಮ ಅಪ್ಪನಿಗೂ ಹೇಳ್ತೀನಿ ಎಂದು ಹೋಗುತ್ತಿದ್ದ ಅಮ್ಮನನ್ನು ತಡೆದು ನಿಲ್ಲಿಸಿದ್ದು ಅವಳ ಧ್ವನಿ. ಅಷ್ಟಕ್ಕೂ ಎಂತ ಆಯಿತು? ಅವಳು ವಾಮಿಟ್ ಮಾಡಿದ್ದಕ್ಕೂ ಇವಳು ಅಜ್ಜಿ ಆಗೋದಕ್ಕೂ ಎಲ್ಲಿಂದ ಎಲ್ಲಿಗೆ ಲಿಂಕು? ಅವಳೇನು ನೆನ್ನೆ ಕುಡಿದಳು, ಅದಕ್ಕೆ ವಾಮಿಟ್ ಮಾಡ್ತಿದ್ದಾಳೆ. ಆದರೆ ಅಮ್ಮ ಹಿಂಗೆ ಅಜ್ಜಿ ಆಗ್ತಾರೆ? ಒಂದಕ್ಕೊಂದು ಲಿಂಕ್ ಸಿಗ್ತಾ ಇಲ್ಲವೇ? ಅತ್ತೆ, ಅದು ನನಗೆ ಪಿತ್ತ ಆಗಿದೆ ಅಷ್ಟೇ, ಮತ್ತೆಂತ ಇಲ್ಲ ಎಂದು ಅವಳು ಹಾಗೆಂದಿದ್ದೆ. ಅಮ್ಮನ ಮುಖ ಬಲೂನ್ ಥರ ಊದಿದ್ದು ಇಳಿದೆ ಹಾಗೆ ಕಂಡಿತು. ಹೌದಾ, ಸರಿ ಆಯಿತು, ರೆಸ್ಟ್ ಮಾಡು ಎಂದು ಸಪ್ಪೆ ಮುಖ ಹಾಕಿ ಕೆಳ ಹೋದರು. ಅಲ್ಲ, ನೀನು ವಾಮಿಂಟ್ ಮಾಡಿದರೆ ಅಮ್ಮ ಹೇಗೆ ಅಜ್ಜಿ ಆಗ್ತಾರೆ ಅಂತ ಒಂದಕ್ಕೊಂದು ಲಿಂಕ್ ಇಲ್ಲ ಅಲ್ವಾ ಎಂದು ಅವಳ ಹತ್ತಿರ ನಗುತ್ತಾ ಕೇಳಿದೆ. ಆದರೆ ನನಗೆ ಸಿಕ್ಕಿದ್ದು ಟೆರರ್ ಲುಕ್ ಅಷ್ಟೇ. ಅವಳ ಕಾಲೇಜಿಗೆ ರೆಡಿಯಾಗಿ ಹೋಗುವಾಗ ಅವಳನ್ನು ತಡೆದೆ. ಯುಕ್ತಿ, ಇವತ್ತು ಸಂಜೆ ಹೊರಗಡೆ ಹೋಗುವ, ಸ್ವಲ್ಪ ಮಾತಾಡೋದು ಇದೆ ಎಂದು ಹೇಳಿದೆ. ಅವಳು ಹಾಂ ಎಂದು ಹೇಳಿ ಹೋದಳು. ಅಮ್ಮ ಅವಳನ್ನು ರೆಡಿ ಆದಮೇಲೆ ನಾನು ಹೇಳಿದ ಕಾರಲ್ಲಿ ಡ್ರೈವರ್ ಹಾಕಿ ಕಳಿಸ್ತೀರಾ ಎಂದು ಅಮ್ಮನಲ್ಲಿ ಕೇಳಿದೆ. ಅವರು ಒಪ್ಪಿಕೊಂಡರು. ಸಂಜೆ 7 ಗಂಟೆಯಿಂದ ನಾನು ರೆಸಾರ್ಟಲ್ಲಿ ಅವಳಿಗೋಸ್ಕರ ಕಾಯುತ್ತಿದ್ದೆ. ಅಮ್ಮ ಅವಳು ಹೊರಟಿರುವ ವಿಚಾರವನ್ನು ಹೇಳಿದರು. ಆದರೆ 8 ಗಂಟೆಯಾದರೂ ಅವಳ ಪತ್ತೆ ಇಲ್ಲ. ಅವಳಿಗೆ ಮಾಡಿದ ಕರೆ ಲೆಕ್ಕವಿಲ್ಲದಷ್ಟು. ಆಗಿದ್ದಾಗ ಸೂರ್ಯನಿಗೆ ಫೋನ್ ಮಾಡಿ, ನೀನು ಮನೆಯ ಕಡೆಯಿಂದ ಬಾ, ನಾನು ಬರುತ್ತಿರುವೆ, ಅವಳು ಇನ್ನೂ ಬಂದಿಲ್ಲ ಎಂದು ವಿಷಯವನ್ನು ತಿಳಿಸಿ ನಾನು ರೆಸಾರ್ಟಿಂದ ಹೊರಟೆ. ಆಗ ನನ್ನ ಮೊಬೈಲ್ಗೊಂದು ಅನಾಮಧೇಯ ನಂಬರಿಂದ ಮೆಸೇಜ್ ಬಂತು. ಅವಳು ನನ್ನವಳು, ಅವಳು ನನಗೊಬ್ಬನಿಗೆ ಮಾತ್ರ. ಈಗ ಅವಳು ನನ್ನವಳು. ನಮ್ಮ ತಂಟೆಗೆ ಬಂದರೆ ನೀನು ಜೀವಂತ ಇರುವುದಿಲ್ಲ ಎಂಬ ಸಂದೇಶವನ್ನು ಓದಿದೆ. ಒಂದು ಕ್ಷಣ ನೆಲ ಕುಸಿದಂತೆ ಭಾಸವಾಯಿತು. ತಕ್ಷಣ ಸಾವರಿಸಿಕೊಂಡು ನನ್ನ ಫ್ರೆಂಡ್ ಮನೋಜ್ಗೆ ಫೋನ್ ಮಾಡಿದೆ. ಅವನು ಪೊಲೀಸ್, ಅದಕ್ಕಾಗಿಯೇ. ಹಲೋ ಮನೋಜ್ ಎಂದು ಹೇಳಿದೆ. ಹಾಂ ಮಗ ಹೇಳು, ಏನು ಇಷ್ಟೊತ್ತಲ್ಲಿ ಫೋನ್? ನನ್ನ ನೆನಪು ಈಗ ಆಯಿತಾ ಸಂಸಾರಸ್ಥರಿಗೆ ಎಂದು ಅವನು ಒಂದೇ ಸಮನೆ ಪ್ರಶ್ನೆ ಮಾಡುತ್ತಿದ್ದರೆ ನನಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು. ಮಗ, ನಾನು ಪ್ರಾಬ್ಲಮಲ್ಲಿ ಇದ್ದೀನಿ, ಪ್ಲೀಸ್ ಹೆಲ್ಪ್ ಮೀ ಎಂದು ಅವನಿಗೆ ವಿವರವಾಗಿ ವಿಷಯ ಹೇಳಿದೆ. ಎಸ್ ಮಗ, ನೀನು ಆ ನಂಬರ್ ಕಳಿಸು, ನನಗೆ ಅದು ಯಾವ ಲೊಕೇಶನ್ ಮತ್ತು ಯಾರ ಹೆಸರಲ್ಲಿದೆ ಅಂತ ತಿಳ್ಕೊಳ್ತೀನಿ ಎಂದು ಹೇಳಿ ಫೋನ್ ಇಟ್ಟ. ನಾನು ಅವನಿಗೆ ನಂಬರ್ ಸೆಂಡ್ ಮಾಡಿದೆ. ಅಷ್ಟರಲ್ಲಿ ಸೂರ್ಯ ನನ್ನ ಕೂಡಿಕೊಂಡ. ನಾವು ತಡ ಮಾಡುವುದು ಬೇಡ ಸೂರ್ಯ, ನಾವು ಈಗಲೇ ಮನೋಜ್ ಇದ್ದಲ್ಲಿ ಹೋಗಬೇಕು ಎಂದು ಇಬ್ಬರು ಪೊಲೀಸ್ ಠಾಣೆಯ ಕಡೆ ಕಾರನ್ನು ತಿರುಗಿಸಿದೆ. ಮನೋಜ್, ಏನಾದರೂ ಗೊತ್ತಾಯ್ತಾ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ಎಂದು ಅವನಲ್ಲಿ ಕೇಳಿದೆ.
ಹೃದಯವಂತೂ ಲಬ್ ಡಬ್ ಅಂತ ಹೊಡೆದುಕೊಳ್ಳುವುದು ಜಾಸ್ತಿ ಆಗುತ್ತಿದೆ ವಿನಃ ಅದನ್ನು ಸಮಾನಾಗಿಸಲು ಆಗುತ್ತಿಲ್ಲ. ಅದು ಮಗ ಕಿಡ್ನಾಪರ್ ಐಸೋ ಸ್ಮಾರ್ಟ್. ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ. ಕೊನೆಯ ಲೊಕೇಶನ್ ಬಿಡದಿಯಲ್ಲಿ ತೋರಿಸ್ತಾ ಇದೆ. ಹಾಗೆ ಆ ಸಿಮ್ ನಿನ್ನೆಸರಲ್ಲೇ ಇದೆ ಎಂದು ಅವ ಹೇಳಿದಾಗ ನಾನು ಈಗ ಕಲ್ಲಾಗಿ ಹೋದೆ. ಮಗ, ಅವಳು ನನಗೆ ಬೇಕು, ಪ್ಲೀಸ್ ಹೇಗಾದರೂ ಅವಳನ್ನು ಹುಡುಕಿ ಕೊಡೋ ಪ್ಲೀಸ್. ನನ್ನ ನಿಜವಾದ ಪ್ರೀತಿ ಅವಳು ಕಣೋ, ಪ್ಲೀಸ್ ಮಗ ಎಂದು ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಅವನಲ್ಲಿ ಹೇಳಿದೆ. ಮಗ, ನೀನು ಸರಿಯಾಗಿ ನೆನಪು ಮಾಡಿಕೊ. ನಿನ್ನ ಸಿಮ್ ತಗೋಬೇಕು ಅಂದರೆ ನಿನ್ನ ಆಧಾರ್ ಕಾರ್ಡ್ ಬೇಕು, ಮತ್ತೆ ನಿನ್ನ ಸಹಿ ಬೇಕಾಗುತ್ತೆ ತಾನೆ. ನಿನ್ನ ಆಧಾರ್ ಕಾರ್ಡ್ ಯಾರಿಗಾದರೂ ಕೊಟ್ಟಿದ್ಯಾ? ಸರಿಯಾಗಿ ನೆನಪು ಮಾಡಿಕೊಂಡು ಹೇಳು ಎಂದು ಅವನು ನನ್ನ ಭುಜ ಬಳಸಿ ಕುರ್ಚಿಯ ಮೇಲೆ ಕುಳ್ಳಿರಿಸಿದ. ಬ್ರೋ, ಜಾಸ್ತಿ ಟೆನ್ಷನ್ ಆಗಬೇಡಿ. ಈ ನೀರು ಕುಡಿದು ಸರಿಯಾಗಿ ಯೋಚನೆ ಮಾಡಿ ಹೇಳಿ ಎಂದು ಸೂರ್ಯ ನೀರು ಕೊಟ್ಟ. ನಾನು ಯಾರಿಗೂ ಕೊಟ್ಟಿಲ್ಲ. ನಾನು ಯಾಕೆ ಕೊಡಲಿ ಹೇಳು? ಹೇ, ಒಂದು ನಿಮಿಷ. ಎಸ್, ನಾನು ನನ್ನ ಫ್ರೆಂಡ್ಗೆ ವಾರದ ಹಿಂದೆ ಆಧಾರ್ ಕಾರ್ಡ್ ಕೊಟ್ಟಿದ್ದೆ ಎಂದು ಅವರಲ್ಲಿ ಹೇಳಿದ. ಎಸ್ ಅಂದರೆ ಇದರಲ್ಲಿ ನಿಮ್ಮ ಫ್ರೆಂಡ್ ಇದ್ದಾನೆ. ಯಾರು ಅವನು? ಹೇಳು ಮಗ ಎಂದು ಮನೋಜ್ ನನ್ನ ಕೇಳಿದಾಗ ನನ್ನ ಬಾಯಲ್ಲಿ ಹೊರಬಂದ ಒಂದೇ ಹೆಸರು, ಪವನ್. ಪವನ್ ಅಂದರೆ ನನ್ನ ಫ್ರೆಂಡ್. ಅವನು ಇಂಥ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ? ನಾನು ಕನಸಿನಲ್ಲೂ ಇಂಥ ಕೆಟ್ಟ ಗಳಿಗೆ ಬರುವುದು ಎಂದು ಯೋಚಿಸಿರಲಿಲ್ಲ. ಫ್ರೆಂಡ್ ಅಂದ್ಕೊಂಡು ಇಂಥ ಕೆಲಸ ಯಾಕೆ ಮಾಡ್ದಾವ? ಯುಕ್ತಿಗೂ ಪವನ್ಗೂ ಏನೋ ಸಂಬಂಧ? ಅಯ್ಯೋ, ನನಗೆ ಒಂದು ಅರ್ಥವಾಗುತ್ತಿಲ್ಲ. ಯಾಕಿರಬಹುದು? ಅಂದು ಪೊಲೀಸ್ ಠಾಣೆಯಲ್ಲಿ ಇದ್ದೀವಿ. ಒಂದೊಂದು ಕ್ಷಣವೂ ಸತ್ತು ಬದುಕಿದ್ದಂತೆ ಆಗುತ್ತಿತ್ತು. ಇಂದು ಅವಳಿಗೆ ನನ್ನ ಮನದಲ್ಲಿರುವುದೆಲ್ಲ ಹೇಳ್ಕೊಬೇಕು. ಆದರೆ ಅದೆಲ್ಲ ನನ್ನ ಸ್ವಪ್ನದಲ್ಲೇ ಆಗಿರಬೇಕು. ಅವಳ ನೆನಪು ನನ್ನ ಹಿಂಡುವಂತೆ ಕಾಡುತ್ತಲೇ ಇದೆ. ಅವಳನ್ನು ದೂರ ಇಡಬೇಡ ಅಂತ ನಾನು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿ ಬಿಟ್ಟಳು. ಅವಳನ್ನು ದೂರ ಇಡಬೇಕು. ಅವಳಿಲ್ಲದೆ ರಾತ್ರಿ ಕಳೆಯಿತು. ಬೆಳಗಿನ ಸೂರ್ಯೋದಯ ನನ್ನ ಪಾಲಿಗೆ ಯಾಕೋ ಕಷ್ಟಕರವಾಗಿತ್ತು. ಎಸ್ ಮಗ, ಇಲ್ಲಿ ನೋಡು, ಯುಕ್ತಿ ಮೊಬೈಲ್ ಆನ್ ಆಗಿದೆ. ಅಂದರೆ ಅವರು ನಂದಿ ಹಿಲ್ಸ್ ಹತ್ತಿರ ಇದ್ದಾರೆ. ಕಮ್ ಫಾಸ್ಟ್, ನಾವಲ್ಲಿಗೆ ಹೋಗುವ ಎಂದು ಮೂವರು ಅಲ್ಲಿಗೆ ಹೊರಟವು. ನನಗೆ ಮನದಲ್ಲಿ ದುಗುಡ ಆವರಿಸಿತ್ತು. ಅಂತೂ ಇಂತು ನಂದಿ ಹಿಲ್ಸ್ ಹತ್ತಿರ ಹೋಗಿ ಮುಟ್ಟಿದ್ದೆವು. ಸರಿಯಾಗಿ ಲೊಕೇಶನ್ ಅರಸುತ್ತಾ ಅಲ್ಲಿರುವ ಜಾಗವೇನೋ ಪತ್ತೆ ಹಚ್ಚಿದ್ದೀವಿ. ಆದರೆ ಒಳ ಹೆಜ್ಜೆ ಇಡಲು ಸಾಹಸ ಕಾರ್ಯಗಳನ್ನೇ ಮಾಡಬೇಕಿತ್ತು. ರಾಮನು ಸೀತೆಯನ್ನು ಕರೆತರಲು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯಲ್ಲಿರುವ ಸೀತೆಯನ್ನು ಕರೆತರಲು ಯುದ್ಧವನ್ನು ಮಾಡಿ ಕರೆತಂದನಲ್ಲವೇ? ಹಾಗೆ ನನ್ನ ಹೆಂಡತಿಯನ್ನು ಉಪಾಯದಿಂದ ಕರೆತರಬೇಕು. ಅವಳನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಎಂದು ಮನದಲ್ಲೇ ಪ್ರಮಾಣ ಮಾಡಿಕೊಂಡೆ. ನಾವು ಸೈಲೆಂಟಾಗಿ ಒಬ್ಬೊಬ್ಬರನ್ನೇ ನೆಲಕ್ಕುರುಳಿಸುತ್ತಾ ಆ ಗೋಡನ್ ತಲುಪಿದೆವು. ಆದರೆ ಒಳ ಅಡಿ ಇಡುವ ಮೊದಲೇ ವೆಲ್ಕಮ್ ಮಿಸ್ಟರ್ ಆಯುಷ್ ಶರ್ಮಾ, ಅಲ್ಲಲ್ಲ ರಾಕ್ ಸ್ಟಾರ್ ಆಯುಷ್ ಶರ್ಮಾ ಎಂದು ಪವನ್ ಹೇಳಿದ್ದು ಕೇಳಿಸಿತು. ಯು ಬಾಸ್ಟರ್, ಏನೋ ಮಾಡಿದ್ದು ನೀನು. ಅವಳು ನಿನಗೆ ತಂಗಿ ಸಮಾನ ಕಣು. ನಿನ್ನ ಫ್ರೆಂಡ್ಶಿಪ್ಗೆ ನೀನು ಅರ್ಹನೇ ಇಲ್ಲ. ಎಲ್ಲೋ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಏನು ಮಾಡಿದೆ ಅವಳಿಗೆ ಎಂದು ಅವನ ಕೊರಳ ಪಟ್ಟಿ ಹಿಡಿದು ಕೇಳಿದೆ. ಮೊದಲ ಬಾರಿ ಒಂದು ಹೆಣ್ಣಿಗೋಸ್ಕರ ನಾನು ಅವನಲ್ಲಿ ಸಮರಕ್ಕೆ ನಿಂತಿದ್ದು. ನೋ, ಅವಳನ್ನು ನಾನು 6 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನವಳು ಎಂದು ಗುಡುಗಿದ. ಅವನ ಗುಡುವಿಕೆಯ ಜೊತೆ ಹೊರಬಂದ ಅವನ ಮಾತುಗಳು ನನ್ನನ್ನು ಕಲ್ಲಂತೆ ನಿಲ್ಲಿಸಿತು. ಏನೋ ಹೇಳ್ತಾ ಇದ್ದೀಯಾ ಅಂತ ಸೂರ್ಯ ಅವನಲ್ಲಿ ಮತ್ತೆ ಕೇಳಿದ. ಹೌದು, ನಾನು ಯುಕ್ತಿನ 6 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ನಾನು ಟ್ರಾವೆಲ್ ಮಾಡೋದು ಹೆಚ್ಚು, ಅದು ನಿಮಗೂ ಗೊತ್ತು ಎಂದು ನನ್ನ ಕಡೆ ತಿರುಗಿ ಹೇಳಿದ. ಮಾತಾಡದೆ ಸುಮ್ಮನೆ ನಿಂತಿದ್ದೆ ನಾನು. ಅದೊಂದು ದಿನ ನಾನು ಜಲಪಾತಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಯುಕ್ತಿನ ನೋಡಿದ್ದು. ಅವತ್ತೇ ನಾನು ಡಿಸೈಡ್ ಮಾಡಿದೆ ಅವಳನ್ನು ನನ್ನವಳನ್ನಾಗಿ ಮಾಡ್ಕೊಬೇಕು ಅಂತ. ಆದರೆ ಅವಳು ನೋಡುತ್ತಾ ಮಿಸ್ ಆಗಿಬಿಟ್ಟಳು. ಅದಾದ ಮೇಲೆ ಅವಳನ್ನು ಹುಡುಕಿದ್ದು ಸಾವಿರಾರು ಜಾಗಗಳು, ಆದರೂ ಅವಳ ಪತ್ತೆ ಇಲ್ಲ. ಹಾಗೆ 5 ವರ್ಷ ಅವಳನ್ನು ಹುಡುಕುವುದರಲ್ಲಿ ಕಳೆದೆ. ಆದರೆ ಮತ್ತೆ ಅವಳು ನನಗೆ ಸಿಕ್ಕಿದಳು. ಎಲ್ಲಿ ಅಂದರೆ ನಿಮ್ಮ ಮದುವೆಯಲ್ಲಿ. ಅದು ನೀನು ಅವಳಿಗೆ ತಾಳಿ ಕಟ್ಟಿದ ಮೇಲೆ. ಒಂದು ಸಲ ಗರಬಡಿದವರ ಹಾಗೆ ಆಯಿತು. ಆದರೆ ಅವಳು ನಿನ್ನ ಮದುವೆ ಆಗೋದು ನನ್ನಿಂದ ತಪ್ಪಿಸಲಾಗಲಿಲ್ಲ. ಅದಕ್ಕೆ ನಿನ್ನ ಕೊಂದು ಅವಳನ್ನು ನನ್ನವಳನ್ನಾಗಿಸಿಕೊಳ್ಳಬೇಕೆಂದು 2-3 ಬಾರಿ ನಿನ್ನ ಕೊಲ್ಲಲ್ಪಟ್ಟೆ. ಆದರೆ ಅದರಿಂದ ನೀನು ಹೇಗೋ ಪಾರಾಗ್ತಾ ಇದ್ದೆ. ಆದರೆ ಈ ಸಲ ನನ್ನ ಡಾರ್ಲಿಂಗನ್ನೇ ಕಿಡ್ನಾಪ್ ಮಾಡಿಸಿದೆ ಎಂದು ಅವ ಹೇಳಿ ಮುಗಿಸಿದರೆ ನಾನು ಇದು ಸತ್ಯವೋ ಸುಳ್ಳೋ ಅನ್ನುವ ಯೋಚನೆಯಲ್ಲಿ ಇದ್ದೆ. ಪಟ್ಟನೆ ನೆನಪಾಗಿದ್ದು ಯುಕ್ತಿ. ಸುತ್ತಲೂ ಹುಡುಕಿದೆ. ಅವಳ ಸುಳಿವು ಸಿಗಲಿಲ್ಲ. ಅಷ್ಟರಲ್ಲಿ ಮತ್ತೆ ಮಾತು ಆರಂಭಿಸಿದ. ಅವಳನ್ನು ನೀನು ಅದು ಹೇಗೆ ಹುಡುಕುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ಇಂದು ನಿನ್ನ ಕೊಂದು ನಾನು ಅವಳು ಇಬ್ಬರು ಬೇರೆ ದೇಶದಲ್ಲಿ ಹೋಗಿ ನಮ್ಮದೇ ಪ್ರಪಂಚದಲ್ಲಿ ಹಾಯಾಗಿ ಇರುತ್ತೇವೆ ಎಂದು ನನ್ನ ಕಡೆ ಗನ್ ಹಿಡಿದ. ಒಂದು ನಿಮಿಷ. ಒಳಗಿಂದ ಅವಳನ್ನು ಕರ್ಕೊಂಡು ಬನ್ನಿ ಎಂದು ಅವನ ಚೇಲಾಗಳಿಗೆ ಹೇಳಿದ. ನನ್ನ ಪ್ರಾಣ ಸ್ನೇಹಿತ ನನ್ನವಳಿಗೋಸ್ಕರ, ಬರೀ ಅವಳಿಗೋಸ್ಕರ ಎಂಥ ಕೆಲಸ ಮಾಡೋಕ್ಕೂ ಅವನು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ನನಗೆ ತಿಳಿಯಿತು.
ಬ್ರೋ ಪ್ಲೀಸ್ ತಪ್ಪಿಸ್ಕೊಳ್ಳಿ ಎಂದು ಸೂರ್ಯ ಕೂಗುವುದು ಕೇಳಿತು. ಆದರೂ ಕಲ್ಲು ಕಂಬದಂತೆ ನಿಂತಿದ್ದೆ. ಮನೋಜ್ ಹೋಗಿರುವವರ ಜೊತೆ ಕಾಳಗಕ್ಕೆ ನಿಂತಿದ್ದ. ಅಂತೂ ಅವಳನ್ನು ಕರೆದುಕೊಂಡು ಬಂದರು. ಒಂದೇ ರಾತ್ರಿಯಲ್ಲಿ 10 ಊದಿರುವ ಅವಳ ಕಣ್ಣುಗಳು, ಕಮಲದಂತೆ ಅರಳುವ ಅವಳ ಮುಖವು ಇಂದು ಬಾಡಿದ ಹೂವಿನಂತೆ ಆಗಿದೆ. ನೋಡು ಡಾರ್ಲಿಂಗ್, ನಿನ್ನ ಮಾಜಿ ಗಂಡ ಎಂದು ಕೆಟ್ಟದಾಗಿ ನಕ್ಕ. ಅವಳ ದೃಷ್ಟಿ ನನ್ನ ಬಿಟ್ಟು ಬೇರೆಲ್ಲೂ ಹೊರಡಲಿಲ್ಲ. ನಿನಗೆ ಮತ್ತೇನಾದರೂ ಹೇಳುವುದಿದೆಯಾ ಎಂದು ನನ್ನಲ್ಲಿ ಕೇಳಿದ. ಎಸ್ ಎಂದು ಯುಕ್ತಿ ಕಡೆಗೆ ತಿರುಗಿ, ಯುಕ್ತಿ, ಇಷ್ಟು ದಿನ ನಿನ್ನಲ್ಲಿ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನೀನು ನನ್ನ ಹೃದಯವನ್ನು ಆವರಿಸಿಕೊಂಡು ತುಂಬ ತಿಂಗಳುಗಳೇ ಆಯಿತು. ಹೇಗೆ ಹೇಳಬೇಕೆಂದು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಐ ಲವ್ ಯು ಬಂಗಾರಿ, ನನ್ನ ಉಸಿರು ನೀನು ಎಂದು ಹೇಳಿ ಮುಗಿಸಿದ. ಅದೇ ಸರಿಯಾದ ಸಮಯ. ಅವನು ಯಾವುದೋ ಲೋಕದಲ್ಲಿ ಕಳೆದು ಹೋದಂತಿದ್ದ. ಸರಿಯಾಗಿ ಅವನ ಹೆದೆಗೆ ಜಾಡಿಸಿ ಒದ್ದೆ. ಅವನ ಮಧ್ಯೆ ಒಂದು 10 ನಿಮಿಷ ಫೈಟಿಂಗ್ ನಡೆಯಿತು. ಲಾಸ್ಟಲ್ಲೂ ನನಗೆ ಸರಿಯಾಗಿ ಒಂದು ಹೊಡೆದ. ನಾನು ನೆಲಕ್ಕೇನೋ ಬಿದ್ದೆ. ಮತ್ತೆ ಹೇಳುವಾಗ ಅವನ ಕೈಯಲ್ಲಿ ಪಿಸ್ತೂಲ್ ಇದೆ, ನನ್ನ ಕಡೆಯೇ ಹಿಡಿದಿದ್ದ. ಅಷ್ಟರಲ್ಲಿ ಗುಂಡಿನ ಶಬ್ದ ಮಾಡಿಯೇ ಬಿಟ್ಟ. ನನ್ನ ಮುಂದೆ ಯುಕ್ತಿ ಬಂದು ನಿಂತಳು. ನಾನು ಯುಕ್ತಿ ಎಂದು ಕಿರುಚಿದ್ದು ಇಡೀ ಗೋಡನ್ ತುಂಬ ಪ್ರತಿಧ್ವನಿಸಿತು. 5 ವರ್ಷಗಳ ನಂತರ. ಪಪ್ಪ ಆಮೇಲೆ ಏನಾಯಿತು? ಮಮ್ಮಿಗೆ ಏನಾಯಿತು? ಅವರು ಸತ್ತೋದ್ರಾ ಎಂದು ನನ್ನ 3 ವರ್ಷದ ಮಗಳು ನನ್ನಲ್ಲಿ ಪ್ರಶ್ನೆ ಇಟ್ಟಳು. ನನ್ನ ತೊದಲುವಿಕೆಯಲ್ಲಿ ನನ್ನ ಮಗಳಿಗೆ ಕೇಳಿದ ಪ್ರಶ್ನೆಗೆ ನನ್ನ ಹೃದಯ ಒಮ್ಮೆ ನಡುಗಿತು. ಬಂಗಾರ ಹೇಳ್ತೀನಿ ಎಂದು 5 ವರ್ಷಗಳ ಗತದ ನೆನಪಿಗೆ ಜಾರಿದೆ. 5 ವರ್ಷದ ಹಿಂದೆ ಡೊಮ್ ಎನ್ನುವ ಶಬ್ದ ಕೇಳಿ ನಾನು ಯುಕ್ತಿ ಎಂದು ಕೂಗಿದೆ. ನನ್ನ ಧ್ವನಿ ಇಡೀ ಗೋಡನ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಕಣ್ಣು ತೆಗೆದು ನೋಡಿದೆ. ಗುಂಡು ಸೂರ್ಯನ ತೋಳಿಗೆ ಬಿದ್ದಿತ್ತು. ಅಷ್ಟಕ್ಕೂ ಪವನ್ ಎಲ್ಲಿ ನೋಡಲು ಅವನು ಹೆಣವಾಗಿ ಮಲಗಿದ್ದ. ಯುಕ್ತಿಗೆ ತಗಲುವ ಗುಂಡನ್ನು ಸೂರ್ಯ ತಡೆದಿದ್ದ. ಪವನ್ನನ್ನು ಹಿಂದಿನಿಂದ ಮನೋಜ್ ಅವನ ತಲೆಗೆ ಬಲವಾಗಿ ಹೊಡೆದಿದ್ದ. ಅಲ್ಲಿ ಪವನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಲ್ಲಿಂದ ನಾವು ಸುರಕ್ಷಿತವಾಗಿ ಬಂದವು. ಸೂರ್ಯನನ್ನು ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟಾಯಿತು. ಸೂರ್ಯನ ಆಸ್ಪತ್ರೆಗೆ ಸೇರಿಸಿದಾಗ 1 ದಿನವೂ ಮನೆಗೆ ಬರದೆ ಅವನನ್ನು ನೋಡಿಕೊಂಡಳು ನನ್ನವಳು. ಅವರ ಸ್ನೇಹ ತುಂಬ ಅಪರೂಪ. ನನ್ನ ಜೀವನ ಫ್ರೆಂಡ್ ಆದರೂ ಓಕೆ, ನಾನು ಮುಂದೆ ಬರಬೇಕು ಅನ್ನುವ ಕಾಲದಲ್ಲಿ ಫ್ರೆಂಡ್ಗೋಸ್ಕರ ತನ್ನ ಪ್ರಾಣ ಕೊಡಲು ಸಿದ್ಧ ಇರುವ ಇವರ ಸ್ನೇಹ ಕೋಟಿಯಲ್ಲಿ ಒಂದು. ಬೆಸ್ಟ್ ಫ್ರೆಂಡ್. ಏನು ಅಂದ್ಕೊಂಡು ಪವನ್ ಈ ಮಟ್ಟಕ್ಕೆ ಇಳಿಯುತ್ತಾನೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕಾಗಿ ಇರಬಹುದು ನೋಡಿ ಸ್ನೇಹ ಮಾಡಬೇಕು ಅನ್ನುವುದು ಎಂದು ನನಗೆ ಮಗಳಿಗೆ ನಮ್ಮ ಕಥೆಯನ್ನೆಲ್ಲ ಹೇಳಿದೆ. ಪಪ್ಪ, ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ಅಮ್ಮನ ಲವ್ ಮಾಡಿದ್ರಾ? ಇದೊಂಥರ ಮಜವಾಗಿದೆ ಪಪ್ಪ ಎಂದು ಅವ ಹೇಳಿದಾಗ, ಹ್ಞೂ ಬಂಗಾರ, ನಿನ್ನ ಅಮ್ಮ ಆಮೇಲೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ನನಗೆ. ವ್ಯಥೆಯನ್ನು ಯಾರತ್ರನಾದರೂ ಹೇಳ್ಕೊಳ್ಳೋಕೆ ಆಗಲ್ಲ ಬಿಡು ಎಂದು ಮಗಳಲ್ಲಿ ನನ್ನ ಕಷ್ಟವನ್ನು ಹೇಳಿದೆ. ವಾಟ್ ಪಪ್ಪ, ಅಮ್ಮ ಏನು ಮಾಡಿದ್ರು ಎಂದು ಬಾಯನ್ನು ಕಣ್ಣನ್ನು ಅಗಲಿಸಿ ಕೇಳಿದಳು. ಅದಾ, ಯಾಕೆ ಹೇಳ್ತೀಯ? ಅವಳನ್ನು ಒಲಿಸಿಕೊಳ್ಳಲು ಮಾಡದ ಸರ್ಕಸ್ ಇಲ್ಲ. ನನ್ನನ್ನು ಗೋಳಾಡಿಸಿ ಬಿಟ್ಟಳು. ಆಮೇಲೆ ನನ್ನ ಬರ್ತ್ಡೇ ದಿನ ನಿನ್ನ ಅಮ್ಮ ನನಗೆ ಪ್ರಪೋಸ್ ಮಾಡಿದಳು. ನಮ್ಮ ಸಂಸಾರ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ನೀನು ಹುಟ್ಟಿದ್ದು ಗೊತ್ತಾ ನಿಮಗೆ ಎಂದು ಅವಳಲ್ಲಿ ಹೇಳುತ್ತಿದ್ದೆ. ಹೌದಾ ಅಪ್ಪ ಎಂದು ರಾಗವಾಗಿ ಹೇಳಿದಳು. ಇತಿ, ಬಾ ಪುಟ್ಟ, ಇಲ್ಲಿ ಸೂರ್ಯ ಮಾಮ ಫೋನ್ ಮಾಡಿದ್ದಾನೆ, ನಿನ್ನ ಜೊತೆ ಮಾತಾಡಬೇಕಂತೆ, ಬಾ ನೀನು ಅವನ ಜೊತೆ ಮಾತಾಡುವಿಯಂತೆ ಎಂದು ನನ್ನವಳ ಕೂಗು ಅವಳನ್ನು ನನ್ನಿಂದ ಬೇರ್ಪಡಿಸಿತು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ನನ್ನ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿದೆ. ಪ್ರೀತಿಯ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ ನಾನು ನನ್ನ ಜೀವನಕ್ಕೆ ಬಂದ ಯುಕ್ತಿಯನ್ನು ನನ್ನ ಉಸಿರಿನ ಹಾಗೆ ಪ್ರೀತಿಸಿದೆ. ನಾನು ನನ್ನಲ್ಲಿ ನಕ್ಕು ನಾನು ಸೂರ್ಯ ಜೊತೆ ಮಾತಾಡುವ ಅಂತ ಹೋದೆ. ಅವನು ನಮ್ಮ ಮನೆಯ ಮಗನಾಗಿ ಹೋಗಿದ್ದ. ನನಗೆ ತಟ್ಟನೆ ನೆನಪಾಗಿದ್ದು ನನ್ನ ಹೊಟ್ಟೆ ಉರಿ. ಇಂದು ನಗು ಬರುತ್ತೆ, ಆದರೆ ಅಂದು ಅವನು ಊಟ ಮಾಡಿಸುವುದು, ಅವಳ ಜೊತೆ ಇರುವುದಿಲ್ಲ ನೋಡಿ ಆಗ ಹೊಟ್ಟೆಯಲ್ಲಿ ಜ್ವಾಲಾಮುಖಿ ಎದ್ದಿದ್ದು ಸುಳ್ಳಲ್ಲ. ನನ್ನ ಮಗಳು ಹಾಗೂ ಸೂರ್ಯ ಇಬ್ಬರು ತುಂಬ ಆಪ್ತರು. ಅವರಿಬ್ಬರ ಮಾತಿಗೆ ಅಡ್ಡ ಬರಬಾರದು. ಪ್ರೇಯಸಿ ಬೇಕಂತೆ ಇವರಿಗೆ. ಅದೇನು ಮಾವ ಸೊಸೆ ಮಾತಾಡ್ತಾರೋ. ಇನ್ನು ಶುದ್ಧ ಬ್ರಹ್ಮಚಾರಿಯಾಗೇ ಇದ್ದಾನೆ ಸೂರ್ಯ ಸಾಹೇಬರು. ನನ್ನ ಮಗಳು ಅವನಲ್ಲಿ ಕೇಳಿದ್ದು ಏನು ಅಂತೀರಾ? ಸೂರ್ಯ ಮಾಮ, ನನಗೆ ಅತ್ತೆ ಯಾವಾಗ ಕೊಡ್ತೀರಾ? ನೀವು ನನ್ನ ಮಗಳ ತರಲೆ ಪ್ರಶ್ನೆಗೆ ಅವನು ಏನಂತ ಉತ್ತರ ಕೊಡುವ ಅಷ್ಟರಲ್ಲಿ ಅವನ ಅಮ್ಮ ಅಂದರೆ ನಮ್ಮವರು. ಪುಟಾಣಿ, ಅವನೇನು ಕೇಳ್ತೀಯ? ಅವನಿಗೆ ನಾವೆಲ್ಲ ಸೇರಿ ಒಂದು ಚಂದದ ಗೊಂಬೆ ಅಂತಿರುವ ಏಂಜಲ್ ಹುಡುಕಬೇಕು ಅಂತ, ಆಯ್ತಾ? ಹೇಳಿದರೆ ಪೆಚ್ಚಾಗುವ ಸರದಿ ಸೂರ್ಯನದು. ಕೊನೆಗೆ ಬಂದಿದ್ದು ನನ್ನ ಹತ್ತಿರವೇ. ಬ್ರೋ ನೋಡಿ, ಇವಳನ್ನು ಇಂದು ನನಗೆ ಹೇಳಿದ ವಿಡಿಯೋ ಕಾಲ್ ಮಾಡಿದ್ದರಿಂದ ಅವನ ಪೆಚ್ಚು ಮುಖ ನೋಡಿ ಪಾಪವೆನಿಸಿದರು. ಮುಂದಿನ ನಾನು ಬಲಿಕ ಬಕ್ರ ಇಬ್ಬರು ಫ್ರೆಂಡ್ಸ್ ಸೇರಿ ನನ್ನೇ ಬಲಿ ಕೊಡುತ್ತಾರೆ ಎಂದು ಸುಮ್ಮನಾದೆ. ಸರಿ ಕಣೆ ಕೋತಿ, ನನಗೆ ಟೈಮ್ ಆಯಿತು, ಇಡ್ತೀನಿ, ನಾಳೆ ಮತ್ತೆ ಕಾಲ್ ಮಾಡ್ತೀನಿ ಎಂದು ಫೋನ್ ಇಟ್ಟ. ನಮ್ಮ ದೂರ ಮಾಡಬೇಕು ಅಂತ ಇರೋದು ಪವನ್ ಮತ್ತೆ ಸಹಜ.
ಅದರಲ್ಲಿ ಒಬ್ಬನು ಸತ್ತು ಮಸಣ ಸೇರಿದ. ಸಹಜ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಸಾಫ್ಟ್ವೇರ್ ಇಂಜಿನಿಯರನ್ನು ಮದುವೆಯಾಗಿ ಸಂತೋಷವಾಗಿದ್ದಾಳೆ. ಅಂದು ಮಳೆ ಬಂದಿದ್ದರಿಂದ ನಾನು ಗಿಟಾರ್ ಹಿಡಿದು ಬಾಲ್ಕನಿಯಲ್ಲಿ ಕುಳಿತಿದ್ದೆ. ರಾತ್ರಿಯ ಸಮಯ ತಣ್ಣನೆ ಗಾಳಿ ಬೀಸುತ್ತಿತ್ತು. ಅದು ಒಂದು ಸುಂದರ ವಾತಾವರಣ. ಮನಸ್ಸಿಗೆ ಏನೋ ಖುಷಿ ಕೊಡುತ್ತಿತ್ತು. ಆ ಖುಷಿಯನ್ನು ದುಪ್ಪಟ್ಟು ಮಾಡಲು ಬಂದಿದ್ದು ನನ್ನ ಹೃದಯ ಧರಿಸಿ. ಅವಳ ಆ ನಗು ನಾನು ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದೆ ಎಂದು ಹೇಳುತ್ತದೆ. ರೀ, ಈ 6 ವರ್ಷದಲ್ಲಿ ಏನೆಲ್ಲ ಆಯಿತು ಅಲ್ವಾ ಎಂದು ನನ್ನ ಹೃದಯಕ್ಕೆ ಹೊರಗೆ ಕೇಳಿದಳು. ಹೌದು ಎಂದು ನಾನು ಅವಳ ನಡು ಬಳಸಿದೆ. ರೀ, ನಾನು ಒಂದು ಪ್ರಶ್ನೆ ಕೇಳಲ್ಲ? ಬೈಬಾರ್ದು ಮತ್ತೆ ಹೀಗೆ ಹೇಳ್ತಿದ್ದೀನಿ ಎಂದು ಹೇಳಿದಳು. ಬಯ್ಯೋ ಅಂತ ಪ್ರಶ್ನೆನಾ? ಸರಿ ಬೈಯಲ್ಲ, ಕೇಳು ಅದೇನು ಅಂತ. ರೀ, ಒಂದು ವೇಳೆ ಅವತ್ತು ಆ ಗುಂಡು ನನಗೆ ತಗುಲಿ ನಾನು ಸತ್ತೋಗಿದ್ರೆ ಏನು ಮಾಡ್ತಾ ಇದ್ರಿ ಎಂದು ನನ್ನವಳು ಕೇಳಿದಾಗ ತಟ್ಟನೆ ಅವಳ ತುಟಿಯ ಮೇಲೆ ನನ್ನ ಕೈ ಬೆರಳನ್ನು ಇಟ್ಟು ಮಾತಾಡದಂತೆ ತಡೆದೆ. ಏನು ಗೊತ್ತಾ, ನೀನು ನನ್ನ ಹೈಸ್ಕೂಲ್ ಕ್ರಶ್ ಎಂದಾಗ ಅವಳು ತಟ್ಟನೆ ನನ್ನ ನೋಡಿದಳು. ನನಗೆ ಗೊತ್ತು ಎನ್ನುವ ಡೈಲಾಗ್ ಇಂದಿನಿಂದ ಈಗ ನೋಡುವ ಸರದಿ ನನ್ನದು. ಹೇಗೆ ಎಂದು ಕೇಳಿದೆ. ಅವತ್ತು ನೀವು ಮಾವಿನಕಾಯಿ ಕದ್ದುಕೊಂಡು ಹೋಗ್ತಿರಬೇಕಿದ್ರೆ ಹಿಡಿದುಕೊಟ್ಟ ಆ ಕಣ್ಣುಗಳ ಸುಂದರಿ ನಾನೇ ಅಂತ ಗೊತ್ತು. ಎಷ್ಟು ಸರ್ತಿ ಹೇಳ್ತೀರಾ? ವಿಷಯ ಮರೆಸಬೇಡಿ, ಹೇಳಿ ಏನು ಮಾಡ್ತಿದ್ರಿ ಅಂತ ಎಂದು ಪುನಃ ಅದೇ ರಾಗ ತೆಗೆದಳು. ಅವಳ ಮಾತು ಮರೆಸುವುದಕ್ಕೆ ಈ ವಿಷಯ ತೆಗೆದರೆ ಅವಳಿಗೆ ಅದು ಗೊತ್ತಾಗಿ ಬಿಡುವುದಾ? ಏನು ಅಂತ ಹೇಳಲಿ? ನಾನು ಅವತ್ತು ಆ ಥರ ಘಟನೆ ನಡೆದಿದ್ದರೆ ಈ ಆಯುಷ್ ಬದುಕುಳಿಯುತ್ತಿರಲಿಲ್ಲ ಎಂದು ಹೇಳಿದಾಗ ಬಿಗಿಯಾಗಿ ಅಪ್ಪಿದಳು ನನ್ನುಸಿರೆ ನೀನು. ಮತ್ತೇನು ಹೇಳಲಿ ನಾನು? ಈ ಯುಕ್ತಿ ಇದ್ದರೆ ಈ ಆಯುಷ್, ಇಲ್ಲದಿದ್ದರೆ ಅವನು ಇದ್ದರೂ ಇಲ್ಲದಂತಿರುವ ನನ್ನುಸಿರು ನೀನು ಪುಟ್ಟ ಎಂದು ನಾನು ಅವಳನ್ನು ಅಪ್ಪಿದೆ. ಐ ಲವ್ ಯು ರೀ ಎಂದು ನನ್ನವಳು ನನ್ನ ಕಿವಿಯಲ್ಲಿ ಪಿಸು ನುಡಿದಳು. ಲವ್ ಯು ಟು ಎಂದು ಅವಳಿಗೆ ಕೇಳುವ ಹಾಗೆ ಹೇಳಿದೆ. ನಮ್ಮ ಸುಮಧುರ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದು ಆ ಹುಣ್ಣಿಮೆ ಚಂದ್ರ. ಅವನಿಗೂ ನಮ್ಮ ಪ್ರೀತಿ ನೋಡಿ ಅವನ ಪ್ರೇಯಸಿ ನೆನಪಾಗಿರಬೇಕು. ಅವನು ಅವನ ಪ್ರೇಯಸಿಯನ್ನು ಹುಡುಕಿ ಮೋಡಗಳಲ್ಲಿ ಮರೆಯಾದ. ಮುಕ್ತಾಯ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.